24/8/2024 ಶನಿವಾರದಂದು ನಾವು ಅಪರಾಹ್ನ 2:30ರಿಂದ 6:30ರವರೆಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇದರ ಹಿರಿಯ ವಿದ್ಯಾರ್ಥಿ ಸಂಘದಿಂದ SDM ನೆನಪಿನಂಗಳ ವಾರ್ಷಿಕ ಪುನರ್ಮಿಲನ ಹೇಳುವಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನ ತಲುಪಬೇಕು ಹೇಳುವಂತಹ ದೃಷ್ಟಿಯಿಂದ ಈ ಪತ್ರಿಕಾ ಮಾಧ್ಯಮದ ಮಿತ್ರರ ಸಹಕಾರವನ್ನ ಯಾಚಿಸ್ತಾ ನಮ್ಮ ಈ ಪತ್ರಿಕಾ ಗೋಷ್ಠಿಯಲ್ಲಿ ಆಗಮಿಸಿರುವಂತಹ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಪಿತಾಂಬರ ಹೆರಾಜೆ ಇವರನ್ನ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾಗಿರುವಂತಹ ಮತ್ತು ಶ್ರೀ ಧರ್ಮಸ್ಥಳ ಕಾಲೇಜು ಉಜಿರೆ ಇದರ ಹಿರಿಯ ವಿದ್ಯಾರ್ಥಿಯೂ ಆಗಿರುವಂತಹ ಸತೀಶ್ ಚಂದ್ರ ಸರ್ ಅವರನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಕಾರ್ಯಕ್ರಮಗಳಿಗೆ ಸದಾ ಬೆಂಬಲವನ್ನ ನೀಡ್ತಾ ಇರುವಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಕುಮಾರ್ ಹೆಗ್ಡೆ ಸರ್ ಅವರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ಕಾರ್ಯಕ್ರಮಗಳನ್ನ ಸಂಘಟಿಸುವ ದೃಷ್ಟಿಯಿಂದ ಕಾಲೇಜು ಮತ್ತು ಹಿರಿಯ ವಿದ್ಯಾರ್ಥಿ ಸಂಘದ ಜೊತೆ ನಿಕಟ ಸಂಪರ್ಕವನ್ನ ಏರ್ಪಡಿಸುವಲ್ಲಿ ಸದಾ ನಿರತರಾಗಿರುವಂತಹ ಶ್ರೀನಾಥ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಬಹಳ ಮುಖ್ಯವಾಗಿ ನಮ್ಮ ಆಮಂತ್ರಣವನ್ನ ಮನ್ನಿಸಿ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಗೆ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತು ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಿಮ್ಮಲ್ಲಿಯೂ ಕೂಡ ಹಲವಷ್ಟು ಜನ ಈ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳೇ ಇದ್ದೀರಾ. ಈ ಸಂಸ್ಥೆಗೆ ನಮಗೆ ವಿದ್ಯಾರ್ಥಿಗಳಾಗಿದ್ದಂತಹ ಸಂದರ್ಭದಲ್ಲಿ ನಮ್ಮ ಏನು ಆಕ್ಟಿವಿಟೀಸ್ ಇತ್ತು, ಏನು ಚಟುವಟಿಕೆಗಳಿತ್ತು, ಈ ಕಾಲೇಜಿಗೆ ನಾವು ಬಂದ ಕೂಡಲೇ ಅದು ಒಮ್ಮೆ ನಮಗೆ ಪುನರಾವರ್ತನೆಗೊಳ್ಳುತ್ತದೆ. ನಾವು ಮತ್ತೊಮ್ಮೆ ಕಾಲೇಜ್ ಡೇಸಿಗೆ ಹಿಂದಿರುಗುತ್ತೇವೆ. ಹೀಗೆ ಪ್ರತಿಯೊಬ್ಬ ಹಿರಿಯ ವಿದ್ಯಾರ್ಥಿಗಳಿಗೂ ಕೂಡ ಕಾಲೇಜಿಗೆ ಬರಬೇಕು, ಕಾಲೇಜಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು, ಕಾಲೇಜಿನ ಅಭಿವೃದ್ಧಿ ಕೆಲಸಗಳಲ್ಲಿ ತನ್ನದೇ ಆದಂತಹ ಸಹಾಯವನ್ನ ಮಾಡಬೇಕು ಹೇಳುವಂತಹ ತುಡಿತ ಇರುವಂತದ್ದು ಸಹಜ. ಈ ನಿಟ್ಟಿನಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಬಹಳ ವರ್ಷಗಳ ಹಿಂದೆ ಹಿರಿಯ ವಿದ್ಯಾರ್ಥಿಗಳಂತ ಸಂಘವನ್ನ ಸ್ಥಾಪನೆ ಮಾಡಲಾಗಿತ್ತು, ಪ್ರಾರಂಭಿಸಲಾಗಿತ್ತು. ಆ ಸಂಸ್ಥೆಯ ಮೂಲಕ ಬಹಳಷ್ಟು ಚಟುವಟಿಕೆಗಳು ಈ ಸಂಸ್ಥೆಯೊಂದಿಗೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಹಿಂದಿನ ನಮ್ಮ ಪ್ರಾಂಶುಪಾಲರಾದಂತಹ ಯಶೋವರ್ಮ ಸರ್ ಅವರು ಈ ಒಂದು ಹಿರಿಯ ವಿದ್ಯಾರ್ಥಿ ಸಂಘಕ್ಕೆ ಒಂದು ರೂಪವನ್ನ ಕೊಡಬೇಕು, ಅದನ್ನೊಂದು ರಿಜಿಸ್ಟರ್ಡ್ ಬಾಡಿಯನ್ನಾಗಿ ಮಾಡಬೇಕು ಹೇಳುವಂತಹ ಕಲ್ಪನೆಯನ್ನ ಇಟ್ಟು ಅದನ್ನ ಹಿರಿಯ ವಿದ್ಯಾರ್ಥಿಗಳ ಜೊತೆ ಹಂಚಿಕೊಂಡಾಗ ನಾವೆಲ್ಲರೂ ಕೂಡ ಆ ಬಗ್ಗೆ ನೋಂದಾಯಿಸುವ ಪ್ರಕ್ರಿಯೆಯನ್ನ ಮುಂದುವರಿಸಿದೆವು. ಅದೇ ಪ್ರಕಾರ ಈಗ ಹಿರಿಯ ವಿದ್ಯಾರ್ಥಿಗಳ ಸಂಘ ಉಜಿರೆ ಈಗ ನೋಂದಾಯಿತಗೊಂಡು ನಾವು ಕಳೆದ 1 ವರ್ಷಗಳಿಂದ ನೋಂದಾಯಿಸಲ್ಪಟ್ಟು ನಾವು ಪದಾಧಿಕಾರಿಗಳು ಈಗ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೇವೆ. ಪ್ರಥಮ ಈ ನೋಂದಾಯಿತ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಪಿತಾಂಬರ ಹೆರಾಜೆ ಅವರಿದ್ದಾರೆ. ನಾನು ಕಾರ್ಯದರ್ಶಿಯಾಗಿ ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಸಂಘದ ಗೌರವಾಧ್ಯಕ್ಷರಾಗಿ ಹೇಮಾವತಿ ಹೆಗಡೆ ಅವರು ಈ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ನಾವು ಕಳೆದ 1 ವರ್ಷಗಳಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ. ಆದರೆ ಈ ಚಟುವಟಿಕೆಗಳು ಪತ್ರಿಕೆಯಲ್ಲಿ ಬರ್ತಾ ಇದೆ, ಅದರ ಒಟ್ಟಿಗೆ ನಿಮ್ಮ ಜೊತೆ ಹಂಚಿಕೊಳ್ಳುವ ದೃಷ್ಟಿಯಿಂದ ನಾವು ಒಂದು ಹೊಸ ಯೋಚನೆ ನೆನಪಿನಂಗಳ ಅಂತ ಹೇಳುವ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ಇದೇ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ದೊಡ್ಡ ಸಾಧನೆಯನ್ನ ಮಾಡಿದಂತಹ ವಿದ್ಯಾರ್ಥಿಗಳನ್ನ, ಹಿರಿಯ ವಿದ್ಯಾರ್ಥಿಗಳನ್ನ ನಾವು ಸಂಸ್ಥೆಗೆ ಬರಮಾಡಿಸಿಕೊಂಡು ಅವರಿಂದ ಈಗಿನ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನದ ಕೆಲಸಗಳನ್ನ ಮಾಡಿ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಅರ್ಹ ವಿದ್ಯಾರ್ಥಿಗೆ 5,000 ರೂಪಾಯಿಯ ಸ್ಕಾಲರ್ಶಿಪ್ ಅನ್ನ ನಾವು ಕೊಡ್ತಾ ಬರ್ತಾ ಇದ್ದೇವೆ. ಹಾಗೆ ಈಗಾಗಲೇ ನಾವು 14 ಕಾರ್ಯಕ್ರಮಗಳನ್ನ, ನೆನಪಿನಂಗಳ ಕಾರ್ಯಕ್ರಮಗಳನ್ನ ತಿಂಗಳಿಗೆ 1ರಂತೆ ಮಾಡಿ ಸುಮಾರು 75,000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿ ವೇತನವನ್ನ ವಿದ್ಯಾರ್ಥಿಗಳಿಗೆ ವಿತರಿಸಿದ್ದೇವೆ. ಇದರ ಜೊತೆಯಲ್ಲಿ ಹಿರಿಯ ವಿದ್ಯಾರ್ಥಿ ಸಂಘದ ಮೂಲಕ ನಾವು ಏನು ಮಾಡ್ತಾ ಇದ್ದೇವೆ ಹೇಳಿದ್ರೆ, ಸಂಸ್ಥೆಯಿಂದ ನಮಗೆ ಯಾರಾದರೂ ಬಡ ವಿದ್ಯಾರ್ಥಿಗಳಿಗೆ, ಮೆರಿಟೋರಿಯಸ್ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ತನ್ನಷ್ಟಕ್ಕೆ ಸಿಕ್ಕಿಬಿಡ್ತದೆ. ಆದರೆ ಅಷ್ಟು ಮೆರಿಟೋರಿಯಸ್ ಅಲ್ಲದ ಆರ್ಥಿಕವಾಗಿ ಹಿಂದುಳಿದಂತಹ ಕುಟುಂಬದ ಯಾವುದಾದರೂ ಅರ್ಹ ವಿದ್ಯಾರ್ಥಿಗೆ
ಉದ್ಯೋಗವನ್ನ ಕಲ್ಪಿಸಿಕೊಡಬೇಕು ಹೇಳುವಂತಹ ಮನವಿ ಸಂಸ್ಥೆಯ ಕಡೆಯಿಂದ ನಮಗೆ ಬಂದಾಗ ನಾವು ಅದೆಷ್ಟೋ ವಿದ್ಯಾರ್ಥಿಗಳಿಗೆ, ಹಿರಿಯ ವಿದ್ಯಾರ್ಥಿಗಳು, ಬೆಂಗಳೂರಿನಲ್ಲಿರುವಂತಹ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಹಾಯದಿಂದ ಪ್ಲೇಸ್ಮೆಂಟ್ಗಳನ್ನ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಇದು ಮಾತ್ರ ಅಲ್ಲ, ಇದೇ ಸಂಸ್ಥೆಯಲ್ಲಿ ವಿದ್ಯಾರ್ಜನೆಯನ್ನ ಮಾಡಿ ತಮ್ಮದೇ ಆದಂತಹ ಸಂಸ್ಥೆಯನ್ನ ನಡೆಸ್ತಾ ಇರುವಂತಹ ಈ ಉಜಿರೆಯ ಆಸುಪಾಸಿನಲ್ಲಿರುವಂತಹ ಹಿರಿಯ ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ಆರ್ಥಿಕರಾಗಿ ಸಬಲರಿಲ್ಲದ ವಿದ್ಯಾರ್ಥಿಗಳಿಗೆ ಪಾರ್ಟ್ ಟೈಮ್ ಜಾಬ್ ಅನ್ನ, ಕನಿಷ್ಠ ಪಕ್ಷ 200ರಿಂದ 250 ವಿದ್ಯಾರ್ಥಿಗಳಿಗೆ ಪಾರ್ಟ್ ಟೈಮ್ ಜಾಬ್ಗಳನ್ನ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಅವರ ಸಂಸ್ಥೆಯಲ್ಲಿ ಕೊಟ್ಟು ಅವರನ್ನ ಸ್ವಾವಲಂಬಿಯಾಗಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಉದಾಹರಿಸಬೇಕು ಅಂತಾದ್ರೆ ರಾಜೇಶ್ ಪೈ ಅವರ ಏನು ಸಂಸ್ಥೆ ಇದೆ ಅಲ್ಲಿ ಬಹಳಷ್ಟು ಹಿರಿಯ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅರುಣ್ ಕುಮಾರ್ ಅವರ ದಿಶಾ ಏನು ಸಂಸ್ಥೆ ಇದೆ ಅಲ್ಲಿ ಬಹಳಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಪ್ರಶಾಂತ್ ರವರ ಟೆಕ್ಸ್ಟೈಲ್ ಶಾಪ್ ನಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ಪಾರ್ಟ್ ಟೈಮ್ ಜಾಬ್ ಗಳನ್ನ ಹೇಗೆ ವಿದೇಶದಲ್ಲಿ ವಿದ್ಯಾರ್ಥಿಗಳು ಕಲಿಯುವಂತಹ ಸಂದರ್ಭದಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡಿ ಬದುಕನ್ನ ಕಟ್ಟಿಕೊಳ್ತಾರ, ಹಾಗೆ ನಮ್ಮ ಊರಲ್ಲಿಯೂ ಕೂಡ ಮಾಡುವ ಪ್ರಯತ್ನವನ್ನ ನಾವು ಹಿರಿಯ ವಿದ್ಯಾರ್ಥಿಗಳು ಮಾಡ್ತಾ ಇದ್ದೇವೆ. ಈ ವರ್ಷ ಒಂದು ಹೊಸ ಯೋಜನೆಯನ್ನ ಪ್ರಾರಂಭಿಸಬೇಕು ಹೇಳುವಂತಹ ಆಲೋಚನೆ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಹೆರಾಜೆಯವರು ಮತ್ತು ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳಾಗಿರುವಂತಹ ಸತೀಶ್ ಚಂದ್ರ ಸರ್, ಪ್ರಾಂಶುಪಾಲರಾದಂತಹ ಕುಮಾರ ಹೆಗ್ಡೆ ಸರ್ ಅವರು ಒಂದು ವಿಶೇಷವಾದಂತಹ ಮುತುವರ್ಜಿಯನ್ನ ತಕ್ಕೊಂಡು, ಅದೇನು ಅಂತ ಹೇಳಿದ್ರೆ, ಈ ಸಂಸ್ಥೆಗೆ ಬಹಳಷ್ಟು ಜನ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಬರ್ತಾರೆ. ಆ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದಾಗ ಅವರು ಬೆಳಿಗ್ಗೆ ಬೇಗ ಹೊರಡಬೇಕಾಗ್ತದೆ ಮನೆಯಿಂದ. 6 ಗಂಟೆಗೆ, 7 ಗಂಟೆಗೆ, 8 ಗಂಟೆಗೆ ಹೊರಡ್ತಾರೆ. ಹೊರಡುವಾಗ ಎಷ್ಟೋ ಜನಕ್ಕೆ ಮನೆಯಲ್ಲಿ ಬುತ್ತಿಯನ್ನ ಕಟ್ಟಿಕೊಡುವ ವ್ಯವಸ್ಥೆ ಇಲ್ಲ. ಇಲ್ಲಿ ಮಧ್ಯಾಹ್ನ ಬರ್ತಾರೆ, ಮಧ್ಯಾಹ್ನ ಊಟ ಮಾಡುವ ಅಂತ ಹೇಳಿದ್ರೆ ಊಟ ಮಾಡ್ಲಿಕ್ಕೆ ಅವ್ರ ಹತ್ರ ಸಾಕಷ್ಟು ಹಣದ ವ್ಯವಸ್ಥೆ ಇಲ್ಲ. ಆ ಮಕ್ಕಳು ಏನ್ ಮಾಡ್ತಾರೆ ಹೇಳಿದ್ರೆ ಬರೀ ನೀರನ್ನ ಕುಡಿದು ವಿದ್ಯಾರ್ಜನೆಯನ್ನ ಮಾಡ್ತಾ ಇದ್ದಾರೆ. ಈ ವಿಷಯವನ್ನ ನಮ್ಮ ಈ ಸಂಸ್ಥೆಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ಹಿಂದೆಯಿಂದಲೇ ಅಧ್ಯಾಪಕ ವೃಂದದವರು, ಉಪನ್ಯಾಸಕ ವೃಂದದವರು ಕಂಡುಕೊಂಡಿದ್ರು. ಬಹಳ ಮುಖ್ಯವಾಗಿ ಜಯಲಕ್ಷ್ಮಿ ಮೇಡಮ್ ಅವರು ಇಲ್ಲಿ ಮ್ಯಾಥಮೆಟಿಕ್ಸ್ ಅವರು ಲೆಕ್ಚರರ್ ಆಗಿದ್ರು. ಅವರು ಈ ವಿಷಯವನ್ನ ಗಮನಿಸಿದ್ರು. ಸತೀಶ್ ಚಂದ್ರ ಸರ್ ಅವರು ಅವರ ಟೈಮ್ನಲ್ಲಿ ಗಮನಿಸಿದ್ರು. ಇವರೆಲ್ಲ ಗಮನಿಸಿ ಏನ್ ಮಾಡ್ತಾ ಇದ್ರು ಹೇಳಿದ್ರೆ, ಮಕ್ಕಳು ಹೀಗೆ ಉಪವಾಸ ಇರ್ತಾರೆ ಹೇಳುವಂತಹ ಗಮನಕ್ಕೆ ಬಂದಾಗ ಆ ಉಪನ್ಯಾಸಕ ವೃಂದದವರು ಸೇರಿಕೊಂಡು ಮಿಡ್ ಡೇ ಮೀಲ್ ಸ್ಕೀಮ್ ಅನ್ನ ಜಾರಿಗೆ ತಂದ್ರು. ಇಲ್ಲಿ ಆ ಮಿಡ್ ಡೇ ಮೀಲ್ ಸ್ಕೀಮ್ ನಲ್ಲಿ ಮಕ್ಕಳಿಗೆ ಕನ್ಸೆಷನಲ್ ರೇಟ್ ನಲ್ಲಿ ನಮ್ಮ ಕ್ಯಾಂಟೀನ್ ನಲ್ಲಿ ಬಿಸಿ ಬಿಸಿಯಾದಂತಹ ಮಧ್ಯಾಹ್ನದ ಭೋಜನವನ್ನ ಸ್ಪಾನ್ಸರ್ ಮಾಡುವ ಕೆಲಸವನ್ನ ಉಪನ್ಯಾಸಕ ವೃಂದದವರು ಮಾಡಿದರು. ನಮ್ಮ ಉಪನ್ಯಾಸಕ ವೃಂದದವರು ಆ ವಿಷಯವನ್ನ ಹಿರಿಯ ವಿದ್ಯಾರ್ಥಿಗಳೊಂದಿಗೆ ಹಂಚಿದಾಗ ಕಳೆದ ಕೆಲವು ವರ್ಷಗಳಿಂದ ಬೇರೆ ಬೇರೆ ಹಿರಿಯ ವಿದ್ಯಾರ್ಥಿಗಳು ತಮ್ಮದೇ ಆದಂತಹ ಕೊಡುಗೆಯನ್ನ 25, 30, 50 ಹೀಗೆ ಬೇರೆ ಬೇರೆ ಅಮೌಂಟ್ ಗಳನ್ನ ಕೊಟ್ಟು ಆ ಯೋಜನೆಗೆ ಸಹಕಾರವನ್ನ ಕೊಡ್ತಾ ಇದ್ರು. ಅದರ ಜೊತೆಗೆ SDM ಶಿಕ್ಷಣ ಸಂಸ್ಥೆ ನಮ್ಮ ಸೊಸೈಟಿ ಏನಿದೆ ಈ ವಿಷಯವನ್ನ ಮನಗಂಡು ಹೆಚ್ಚಿನ ಪೋರ್ಷನ್ ಅನ್ನ ಅವರು ಕೂಡ ಈ ಮಧ್ಯಾಹ್ನದ ಬಿಸಿಯೂಟದ ಯೋಜನೆಗೆ ಅವರು ವಿನಿಯೋಗಿಸ್ತಾ ಇದ್ರು. ಈ ವಿಷಯವನ್ನ ಪ್ರತಿ ವರ್ಷ ನಾವು ಚರ್ಚಿಸ್ತಾ ಇದ್ದೆವು. ಆದ್ರಿಂದ ನಾವು ಈ ವರ್ಷ ಸತೀಶ್ ಚಂದ್ರ ಸರ್ ಅವರು, ಹೆರಾಜಿ ಅವರು, ನಾವು ಮತ್ತು ಕುಮಾರ್ ಹೆಗ್ಡೆ ಸರ್ ಅವರು ಒಂದು ವಿಶೇಷವಾಗಿ ನಾವು ಆಲೋಚನೆ ಏನ್ ಮಾಡಿದ್ದೇವೆ ಹೇಳಿದ್ರೆ, ಬ್ರಹ್ಮಕಲಶ ಆಗ್ತದೆ ನಮ್ಗೆ. ಆಗ ನಾವು ಎಲ್ಲ ಕಡೆ ಅನ್ನದಾನವನ್ನ ಮಾಡ್ತೇವೆ. ನಾವು ತುಂಬಾ ಅನ್ನದಾನವನ್ನ ಮಾಡ್ತೇವೆ, ಶ್ರೇಷ್ಠ ದಾನ ಹೇಳ್ತೇವೆ. ಹಾಗೆ ನಾವು ಹಿರಿಯ ವಿದ್ಯಾರ್ಥಿಗಳಿಗೆ ಒಂದು ಯೋಚನೆ ಬಂತು, ಯಾಕೆ ನಾವು ನಮ್ಮ ನೆಕ್ಸ್ಟ್ ಜನರೇಷನ್ ವಿದ್ಯಾರ್ಥಿಗಳಿಗೆ ಒಂದು ಅನ್ನದಾನ ಮಾಡಬಾರ್ದು? ನಾವು ಯಾಕೆ ನಮ್ಮ ದುಡಿತದ ಹಣದಲ್ಲಿ ನಾವು ಕೂಡ ಸ್ವಲ್ಪ ಹಣವನ್ನ ಈ ಸಂಸ್ಥೆಗೆ ಕೊಟ್ಟು ನಾವು ಯಾಕೆ ಮಧ್ಯಾಹ್ನದ ಊಟವನ್ನ ಮಕ್ಕಳಿಗೆ ಕೊಡಬಾರದು ಹೇಳುವ ಯೋಚನೆಯನ್ನ ಮಾಡಿದಾಗ ಕುಮಾರ್ ಹೆಗ್ಡೆ ಸರ್ ಅವರು ಒಂದು ಅಪ್ಲಿಕೇಶನ್ ಅನ್ನ ಕಾಲ್ ಫಾರ್ ಮಾಡಿದ್ರು, ಎಷ್ಟು ಜನಕ್ಕೆ ಊಟ ಬೇಕು ಅಂತ ಕೇಳುವ ಅಂತ. ಸರ್ಪ್ರೈಸಿಂಗ್ಲಿ ನೀವು ನಂಬ್ತೀರಾ ಇಲ್ವಾ, 300 ವಿದ್ಯಾರ್ಥಿಗಳಿಗಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ನಮಗೆ ಮಧ್ಯಾಹ್ನದ ಬಿಸಿ ಊಟ ಬೇಕು ಸರ್ ಅಂತ ಹೇಳಿ ಅವರ ಹತ್ರ ಅಪ್ಲಿಕೇಶನ್ ಕೊಟ್ಟರು. ಇದನ್ನ ನಾವು ಗಮನಿಸಿದಾಗ ನಾವು ಆಗ ಇದರಲ್ಲಿ ಒಂದು ಭಾರವನ್ನ, ಒಂದು ಅಂಶದ ಭಾರವನ್ನ ನಾವು ಹಿರಿಯ ವಿದ್ಯಾರ್ಥಿಗಳು ಕೂಡ ಭರಿಸುವ ಒಂದು ದೊಡ್ಡ ಸಹಾಯವನ್ನ ಮಾಡುವ ಹೇಳುವ ಯೋಜನೆಯನ್ನ ಮುಂದಿಟ್ಟೆವು. ಇದು ಖಂಡಿತ ಸಂಸ್ಥೆಯಿಂದ ನಮಗೆ ಬಂದಂತಹ ಮನವಿ ಅಲ್ಲ, ಇದು ನಮ್ಮ ಸ್ವಯಂ ಪ್ರೇರಿತವಾದಂತಹ ನಮ್ಮ ಒಂದು ಕೊಡುಗೆಯನ್ನ ಕೊಡಬೇಕು ಹೇಳುವ ದೃಷ್ಟಿಯಿಂದ ನಾವು ಏನು ಮಾಡಿದೆವು ಅಂತ ಹೇಳಿದ್ರೆ, ನಾವು ಶಿಕ್ಷಣ ಸಂಸ್ಥೆಗಳ ಕಡೆಯಿಂದ ಸ್ವಲ್ಪ ಹಣವನ್ನು ವಿನಿಯೋಗಿಸ್ತಾರೆ, ಉಪನ್ಯಾಸಕ ವೃಂದದಿಂದ ಸ್ವಲ್ಪ ಹಣವನ್ನು ವಿನಿಯೋಗಿಸ್ತಾರೆ, ನಾವು ಸ್ವಲ್ಪ ಹಣ, ಸುಮಾರು 10 ಲಕ್ಷ ರೂಪಾಯಿಯಷ್ಟು ಹಣ ಇದಕ್ಕೆ ಬೇಕಾಗ್ತದೆ ಊಟಕ್ಕೆ. ಆ ದೃಷ್ಟಿಯಿಂದ ನಾವು ಈ ವರ್ಷ ಹಿರಿಯ ವಿದ್ಯಾರ್ಥಿ ಸಂಘದ ಕಡೆಯಿಂದ ಒಂದು 5 ಲಕ್ಷ ರೂಪಾಯಿಯನ್ನ ನಾವು ಟುವರ್ಡ್ಸ್ ಮಿಡ್ ಡೇ ಮೀಲ್ಗೆ ನಾವು ಹಿರಿಯ ವಿದ್ಯಾರ್ಥಿಗಳೆಲ್ಲ ಸೇರಿ ಕೊಟ್ಟು ವಿಶೇಷ ರೀತಿಯಲ್ಲಿ ಒಂದು ಅನ್ನದಾನದ ಸೇವೆಯನ್ನ ಮಾಡುವ ಹೇಳುವಂತಹ ಆಲೋಚನೆಯನ್ನ ನಾವು ಮಾಡಿದ್ದೇವೆ.
ಈ ಬಗ್ಗೆ ನಾವು ಏನು ಮಾಡಿದೆವು ಅಂತ ಹೇಳಿದ್ರೆ, ನಾವೊಂದು ಕಾಲೇಜಿನಿಂದ ಒಂದು ಮನವಿ QR ಕೋಡ್ ಅನ್ನ ಮಾಡಿ ನಾವು ಅದನ್ನ ನಮ್ಮ 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 ಸಮಾನ ಮನಸ್ಕರಲ್ಲಿ ಹಂಚಿಕೊಂಡಿದ್ದೇವೆ. ಇದು ಖಂಡಿತವಾಗಿಯೂ ಸಂಸ್ಥೆಗೆ ಬೇಕು ಅಂತ ಹೇಳಿ ಸಂಸ್ಥೆ ಕೇಳಿದ್ದಲ್ಲ. ಸ್ವಯಂ ಪ್ರೇರಿತರಾಗಿ ಹಿರಿಯ ವಿದ್ಯಾರ್ಥಿಗಳು ನಾವು ಮಕ್ಕಳಿಗೇನಾದ್ರೂ ಮಾಡಬೇಕು ಹೇಳುವ ತುಡಿತದಿಂದ ನಾವು ಮುಂದೆ ಬಂದಿದ್ದೇವೆ. ಈ ದೃಷ್ಟಿಯಲ್ಲಿ ನಾವು ಇದನ್ನ ಹಂಚಿಕೊಂಡಾಗ ಇವತ್ತಿನ ದಿನದವರೆಗೆ, ಕಳೆದ ವಾರದ ಸಭೆಯವರೆಗೆ ಸುಮಾರು 2,67,000 ರೂಪಾಯಿ ನಮಗೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ತಾನು ಮುಂದು ಅಂತ ಕೊಟ್ಟಿದ್ದಾರೆ. ಈಗ ನಾವು 5 ಲಕ್ಷದ ಹತ್ತಿರ ರೀಚ್ ಆಗಿದ್ದೇವೆ. ನಾವು 24ನೇ ತಾರೀಕಿನ ನಮ್ಮ ನೆನಪಿನಂಗಳ ಪುನರ್ಮಿಲನ ಕಾರ್ಯಕ್ರಮದಲ್ಲಿ ಆ 5 ಲಕ್ಷ ಅನುದಾನವನ್ನ ನಾವು ಮಿಡ್ ಡೇ ಮೀಲ್ಗೆ ಕೊಡುವುದಾಗಿ ಘೋಷಣೆ ಮಾಡ್ತೇವೆ. ಆದ್ರೆ ಆ ಅಮೌಂಟ್ ಏನಿದೆ ಅದು ನೇರವಾಗಿ ನಮ್ಮ ಖಾತೆಯಿಂದಲೇ ಕ್ಯಾಂಟೀನಿಗೆ ವರ್ಗಾವಣೆ ಆಗ್ತದೆ. ಅಂದ್ರೆ ನೇರ ನಾವೇ ಊಟವನ್ನ ಕೊಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಹೀಗೆ ಒಟ್ಟು ಕೆಲವು ಯೋಜನೆಗಳನ್ನ ನಾವು ಹಮ್ಮಿಕೊಂಡು, ಒಂದು ಸಂಸ್ಥೆ ನೋಂದಾವಣೆ ಆದ ನಂತರ ನಾವು ಹಾಗೆ ಇರಬಾರ್ದು. ಅಂದ್ರೆ ನಮ್ಮ ಸಂಸ್ಥೆಯ ಧ್ಯೇಯೋದ್ದೇಶಗಳಲ್ಲಿ ವಿದ್ಯಾದಾನ ಅಂತಿದೆ, ಅನ್ನದಾನ ಅಂತಿದೆ. ಇಂಥ ಎಲ್ಲ ಕಲ್ಪನೆಗಳಲ್ಲಿ ನಾವು ಆ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದೇವೆ. ಆ ದೃಷ್ಟಿಯಲ್ಲಿ ಈ ಎಲ್ಲ ಕೆಲಸಗಳನ್ನ ಮಾಡುವ ಅಂತ ಹೇಳಿ ಯೋಚನೆಯನ್ನ ಹಾಕೊಂಡಿದ್ದೇವೆ. ಇದರ ಒಟ್ಟಿಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್, ನಾವು ಈ ಸಂಸ್ಥೆಗೆ ಬರಲಿಕ್ಕೆ ನಮ್ಗೊಂದು ಒಕೇಶನ್ ಕ್ರಿಯೇಟ್ ಮಾಡಬೇಕಾದ್ರು. ಆ ಒಕೇಶನ್ ಕ್ರಿಯೇಟ್ ಮಾಡ್ಬೇಕು ಅಂತಾದ್ರೆ ಬರೀ ಹಣ ಕೇಳ್ತೇವೆ, ನಾವು ಅದಕ್ಕೋಸ್ಕರವೇ ಕರಿತೇವೆ ಹೇಳುವಂತಹ ಕಲ್ಪನೆ ಯಾರಿಗೂ ಬರಬಾರ್ದು. ಹೆಚ್ಚಿನ ವಿದ್ಯಾರ್ಥಿಗಳು ನಾವು ಇಲ್ಲಿ ಯಾಕೆ ಬರುದು ಅಂತ ಹೇಳಿದ್ರೆ, ಜಸ್ಟ್ ಟು ರಿಫ್ರೆಶ್ ಅವರ್ ಸೆಲ್ಸ್. ಈಗ ನಿಮಗೆಲ್ಲರಿಗೂ ಇಲ್ಲಿ ಹಿರಿಯ ವಿದ್ಯಾರ್ಥಿಗಳಿಗೆ ಅನುಭವ ಆಗ್ಬೋದು. ನಾವು ಈ ಕಾಲೇಜಿಗೆ ಅಥವಾ ಒಂದು ಸ್ಕೂಲಿಗೆ ಹೋದಾಗ ನಮ್ಮ ಪ್ರಾಯವು ನಮಗೆ ಮರ್ತು ಹೋಗಿ ನಾವು ವಿದ್ಯಾರ್ಥಿಗಳಾಗ್ತೇವೆ. ಆ ದೃಷ್ಟಿಯಲ್ಲಿ ಒಂದು ಈ ಸಂಸ್ಥೆಯನ್ನ ಅನುಭವಿಸಬೇಕು. ಹಿರಿಯ ವಿದ್ಯಾರ್ಥಿಗಳು ಈ ಸಂಸ್ಥೆಗೆ ಬರಬೇಕು. ನಿಮ್ಮಲ್ಲೂ ಹಿರಿಯ ವಿದ್ಯಾರ್ಥಿಗಳಿದ್ದೀರಿ, ನೀವು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬರಬೇಕು. ಕಾರ್ಯಕ್ರಮಕ್ಕೆ ಬರಬೇಕು ಅಂತಾದ್ರೆ ಬರೀ ಕಾರ್ಯಕ್ರಮ ಮಾಡಿದ್ರೆ ಆಗೋದಿಲ್ಲ. ಒಂದು ಸಣ್ಣ ಸಭಾ ಕಾರ್ಯಕ್ರಮ, ಬರೀ ಸಣ್ಣ ಸಭಾ ಕಾರ್ಯಕ್ರಮ ಇದ್ರೆ ಅದು ಚಂದ ಆಗೋದಿಲ್ಲ. ಅದರ ಒಟ್ಟಿಗೆ ಒಂದು ಒಳ್ಳೆಯ ವೆರೈಟಿ ಪ್ರೋಗ್ರಾಮ್. ಹಾಗಾಗಿ ಉಡುಪಿಯ ಕಲಾಮಯಂ ಸಂಸ್ಥೆಯಿಂದ ಒಂದು ಒಳ್ಳೆಯ ಆರ್ಕೆಸ್ಟ್ರಾವನ್ನ ಅರೇಂಜ್ ಮಾಡಿದ್ದೇವೆ. ಇದೇ ಕಾಲೇಜಿನ ಒಳಗಡೆ ಬಂದಿರುವಂತಹ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಈ ಕಾಲೇಜಿನಲ್ಲಿ ಒಂದು ದಿವಸ ನಾವು ಕಳೆದ ದಿನಗಳನ್ನ ನೆನಪಿಸಬೇಕು ಹೇಳುವ ಯೋಚನೆಯಿಂದ ವಾರ್ಷಿಕ ನೆನಪಿನಂಗಳ ಪುನರ್ಮಿಲನಕ್ಕೆ ಹಿರಿಯ ವಿದ್ಯಾರ್ಥಿಗಳನ್ನ ಆಮಂತ್ರಿಸುವ ದೃಷ್ಟಿಯಿಂದ, ಅವರನ್ನ ತಲುಪುವ ದೃಷ್ಟಿಯಿಂದ ನಾವು ನಿಮ್ಮ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಎಲ್ಲ ಪತ್ರಕರ್ತರಲ್ಲಿ ನನ್ನದೊಂದು ವಿನಂತಿ, ಈ ನಮ್ಮ ಸುಂದರ ನೀವು ವಿಶೇಷವಾದ ಒತ್ತನ್ನ ಕೊಟ್ಟು ನಮ್ಮ ಹಿರಿಯ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಗೆ ನೀವು ಬನ್ನಿ ಹೇಳುವಂತಹ ಒಂದು ಆಮಂತ್ರಣವನ್ನ ಅವರೆಲ್ಲರಿಗೂ ತಲುಪುವ ರೀತಿಯಲ್ಲಿ ವಿಶೇಷವಾದಂತಹ ಒಂದು ಉತ್ತೇಜನವನ್ನ ಕೊಡಬೇಕು. ಅದರ ಒಟ್ಟಿಗೆ ನಾಲ್ದಿನ ಕಾರ್ಯಕ್ರಮದ ಆಮಂತ್ರಣವನ್ನ ನಿಮಗೆ ಕೊಟ್ಟಿದ್ದೇವೆ. 2:30 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತದೆ. ಎಲ್ಲ ಪತ್ರಕರ್ತ ಬಂಧುಗಳು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ, ದೃಶ್ಯ ಮಾಧ್ಯಮದ ಮಿತ್ರರು ಕೂಡ ನಾಲ್ದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಡಬೇಕು. ನಿಮ್ಮ ಸಹಕಾರ ನಮಗೆ ಅತಿ ಮುಖ್ಯ. ಹಿರಿಯ ವಿದ್ಯಾರ್ಥಿಗಳು ಇದರಲ್ಲಿ ಬಹಳಷ್ಟು ಜನ ಇದ್ದಾರೆ. ನಿಮ್ಮಲ್ಲಿ ಒಂದು ವಿನಂತಿ, ನಿಮಗೆ ಬಂದಿರುವಂತಹ ಈ ಸಂದೇಶವನ್ನ ಹೆಚ್ಚಿನ ನಿಮ್ಮ ಸ್ನೇಹಿತರಿಗೆ ನೀವು ಹಂಚಿ. ನಾನೂ ಬರ್ತಾ ಇದ್ದೇನೆ ಅಂತ ಹೇಳಿ, ನೀವು ಆಗ ನಿಮ್ಮ ಸ್ನೇಹಿತರು ಬರ್ತಾರೆ. ನಾನಂತೂ 24ರ ಕಾರ್ಯಕ್ರಮಕ್ಕೆ ಬರ್ತೇನೆ. ಹೆರಾಜೆ ಸರ್ ಅಂತೂ ಬಂದೇ ಬರ್ತಾರೆ. ಈಗಾಗಲೇ ಕುಮಾರ್ ಹೆಗ್ಡೆ ಸರ್ ಮತ್ತು ಸತೀಶ್ ಚಂದ್ರ ಅವರು ಈಗಾಗಲೇ ತಮ್ಮ ವಿಡಿಯೋವನ್ನ ಮಾಡಿ ಬಹಳ ಸುಂದರವಾಗಿ ಇಡೀ ವಿದ್ಯಾರ್ಥಿ ಸಮೂಹವನ್ನ ಉತ್ತೇಜಿಸಿದ್ದಾರೆ. ಎಲ್ಲ ಪತ್ರಕರ್ತರ ಬಂಧುಗಳು ಈ ಬಗ್ಗೆ ಸಹಕರಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ, ಮುಂದಕ್ಕೆ ಅಧ್ಯಕ್ಷರು 1-2 ಮಾತುಗಳನ್ನ ಮತ್ತು ಪ್ರಾಂಶುಪಾಲರು ಮತ್ತು ಸತೀಶ್ ಚಂದ್ರ ಸರ್ ಅವರು 2 ಮಾತುಗಳನ್ನ ಆಡಬೇಕು ಹೇಳುವ ವಿನಂತಿಯನ್ನ ಮಾಡ್ತಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಒಂದು ಅತ್ಯಂತ ಉತ್ತಮವಾದ ಕಾರ್ಯಕ್ರಮದ ಬಗ್ಗೆ ಇಲ್ಲಿ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೇವೆ. ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಸುಮಾರು 58 ವರ್ಷಗಳ ಹಿಂದೆ 1966ನೇ ಇಸ್ವಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಂದಿನ ಧರ್ಮಾಧಿಕಾರಿಗಳಾದ ಕೀರ್ತಿಶೇಷ ರತ್ನವರ್ಮ ಹೆಗ್ಗಡೆ ಅವರ ಆಶಯದಲ್ಲಿ ಅವರಿಂದ ಸಂಸ್ಥಾಪಿಸಲ್ಪಟ್ಟಿತು. ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ
ಅವಕಾಶ ವಂಚಿತ ಯುವಜನರಿಗೆ, ಯುವಕರಿಗೆ ಕಾಲೇಜು ಶಿಕ್ಷಣ, ಉನ್ನತ ಶಿಕ್ಷಣವನ್ನು ಒದಗಿಸಬೇಕು ಅನ್ನುವಂಥ ಒಂದು ಶ್ರೇಷ್ಠ ಉದ್ದೇಶದಿಂದ ಈ ಕಾಲೇಜು ಆರಂಭ ಆಯಿತು. ತದನಂತರ ಇಂದಿನ ಧರ್ಮಾಧಿಕಾರಿಗಳಾದಂತಹ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಾದ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಇವತ್ತು ಕೇವಲ ರಾಜ್ಯ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟಂಥ ಒಂದು ಶ್ರೇಷ್ಠ ಕಾಲೇಜಾಗಿ ಇವತ್ತು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಈ ಮಧ್ಯೆ ಈ ಕಾಲೇಜು ಸಹಸ್ರ ಸಂಖ್ಯೆಯ ಯುವಕರಿಗೆ ಉನ್ನತ ಶಿಕ್ಷಣವನ್ನು ಕೊಟ್ಟು ಅವರನ್ನು ವಿದ್ಯಾವಂತರನ್ನಾಗಿ ಮಾಡಿ ಅವರ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಉದ್ಯೋಗ ಇರ್ಬೋದು ಅಥವಾ ವ್ಯವಹಾರ ಇರ್ಬೋದು, ಉತ್ತಮ ನಾಗರಿಕರನ್ನಾಗಿ ಮಾಡುವಲ್ಲಿ, ಅವರನ್ನು ರೂಪಿಸುವಲ್ಲಿ ಈ ಕಾಲೇಜು ಬಹಳ ಒಂದು ಕೊಡುಗೆಯನ್ನು ನೀಡಿದೆ. ಆದ್ದರಿಂದ ಇವತ್ತು ಕೇವಲ ಈ ಊರು, ಈ ರಾಜ್ಯ, ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು ಎಲ್ಲ ಕಡೆ ವ್ಯಾಪಿಸಿದ್ದಾರೆ. ಒಳ್ಳೊಳ್ಳೆಯ ಉನ್ನತ ಸ್ಥಾನದಲ್ಲಿ ಸಮಾಜದ, ದೇಶದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು ಈ ಕಾಲೇಜಿಗೆ ಒಂದು ದೊಡ್ಡ ಹೆಮ್ಮೆಯ ಸಂಗತಿ. ಒಂದು ರೀತಿಯಲ್ಲಿ ಆ ಮೌಲ್ಯಯುತ ಶಿಕ್ಷಣವನ್ನು ಕೊಡುವಂಥ ಸಂಸ್ಥೆ ಇದು. ಆದ್ದರಿಂದ ಇಲ್ಲಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಈ ಕಾಲೇಜಿನ ಹೆಸರಿಗೆ, ಕೀರ್ತಿಗೆ ತಕ್ಕಂತೆ ಸಮಾಜದಲ್ಲಿ ಬಹಳ ಉನ್ನತ ಮಟ್ಟದಲ್ಲಿ ಇದ್ದುಕೊಂಡು ಇವತ್ತು ಉತ್ತಮ ನಾಗರಿಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮತ್ತು ಈ ಕಾಲೇಜಿನ ಬಗ್ಗೆ ಈ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ನಾನು ತಿಳ್ಕೊಂಡಂತೆ ಒಂದು ವಿಶೇಷ ಪ್ರೀತಿ, ಅಭಿಮಾನ ಇದೆ. SDM ಕಾಲೇಜು ನಾನು ಕಲಿತ ಕಾಲೇಜು, ಇಲ್ಲಿಯ ನೆನಪನ್ನು ಅವರು ಸದಾ ಮಾಡ್ತಾ ಇರ್ತಾರೆ. ಈ ಕಾರಣದಿಂದ ಈ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ಸಂಘವನ್ನು ಈ ಕಾಲೇಜಲ್ಲಿ ಆರಂಭ ಮಾಡಿ ಕಳೆದ ಹಲವು ವರ್ಷಗಳಿಂದ ಈ ಒಂದು ಹಿರಿಯ ವಿದ್ಯಾರ್ಥಿ ಸಂಘ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ರೂಪುರೇಷೆ ಸಿಕ್ಕಿದೆ. ಹಿಂದೆ ಕಾಲೇಜಿನ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಇರ್ಬೋದು, ಅನಂತರ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಇರ್ಬೋದು, ಈ ಒಂದು ಹಿರಿಯ ವಿದ್ಯಾರ್ಥಿ ಸಂಘ ಮತ್ತೆ ಪುನಶ್ಚೇತನಗೊಂಡು ಅನೇಕ ಶೈಕ್ಷಣಿಕ, ಸಾಮಾಜಿಕ, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಗೆ ಕಾಲೇಜು ಮತ್ತು ಹಿರಿಯ ವಿದ್ಯಾರ್ಥಿಗಳ ನಡುವೆ ಒಂದು ಬಾಂಧವ್ಯದ ವಾತಾವರಣ ನಿರ್ಮಾಣ ಮಾಡಿತ್ತು. ಈಗಾಗಲೇ ಮಾನ್ಯ ಧನಂಜಯ ರಾವ್ ಅವರು ಹೇಳಿದಾಗೆ ಅನೇಕ ಸಮಾಜಮುಖಿ ಮತ್ತು ವಿದ್ಯಾರ್ಥಿಗಳಿಗೆ ಬೇಕಾಗುವಂಥ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿತ್ತು. ಇತ್ತೀಚೆಗಂತೂ ಇದು ರಿಜಿಸ್ಟರ್ಡ್ ಆದ ನಂತರ ಶ್ರೀಯುತ ಪಿತಾಂಬರ್ ಹೆರಾಜೆ ಅವರು, ಧನಂಜಯ ರಾವ್ ಮತ್ತು ಇನ್ನಿತರ ಹಿರಿಯ ವಿದ್ಯಾರ್ಥಿಗಳ ಒಂದು ನೇತೃತ್ವದಲ್ಲಿ ಇದೊಂದು ಹೊಸ ಆಯಾಮವನ್ನು ಕಂಡುಕೊಂಡಿದೆ. ಬಹಳ ಒಂದು ನಿರ್ದಿಷ್ಟವಾದ ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡು ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಇದು ಮಾಡ್ತಾ ಬರ್ತಾ ಇದೆ. ಕಾಲೇಜಿನ ಜೊತೆ ನಿಕಟವಾದ ಸಂಪರ್ಕವನ್ನು ಇಟ್ಟುಕೊಂಡು ಪ್ರಸ್ತುತ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಪ್ರಯೋಜನವಾಗುವಂಥ, ಅವರಿಗೆ ಮಾರ್ಗದರ್ಶನ ನೀಡುವಂಥ ಅನೇಕ ಹಲವು ಯೋಜನೆಗಳನ್ನು ಹಾಕ್ಕೊಂಡು ಬರ್ತಾ ಇರುವಂಥದ್ದು ಸಂತೋಷದ ಸಂಗತಿ. ಬಹುಶಃ ಇದು ಈ ಕಾಲೇಜಿನ ಒಂದು ಹೆಮ್ಮೆಯ ವಿಚಾರ ಕೂಡ. ಇದನ್ನು ಒಂದು ನಿರಂತರವಾಗಿ ನಡೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಮತ್ತೆ ಕಾಲೇಜು ಮತ್ತು ಹಿರಿಯ ವಿದ್ಯಾರ್ಥಿಗಳ ಒಂದು ನಿಕಟ ಬಾಂಧವ್ಯವನ್ನು ಯಾವತ್ತೂ ಹಸಿರಾಗಿ ಮತ್ತು ನಿರಂತರವಾಗಿ ಸುಸ್ಥಿರವಾಗಿ ಇಟ್ಟುಕೊಳ್ಳುವ ಒಂದು ನಿರ್ದಿಷ್ಟ ಉದ್ದೇಶದೊಂದಿಗೆ ಒಂದು ನೆನಪಿನಂಗಳ ಕಾರ್ಯಕ್ರಮ ಈಗಾಗಲೇ ಹೇಳಿದಾಗೆ ನಡೀತಾ ಇದೆ. ಅದರ ಜೊತೆಗೆ ವರ್ಷಕ್ಕೊಮ್ಮೆ ಒಂದು ವಾರ್ಷಿಕ ಸಮ್ಮಿಲನ ಕಾರ್ಯಕ್ರಮವನ್ನು ಕೂಡ ಹಿರಿಯ ವಿದ್ಯಾರ್ಥಿಗಳು ಆಯೋಜಿಸ್ತಾ ಇದ್ದಾರೆ. ಇದೊಂದು ವಿಶೇಷ ಕಾರ್ಯಕ್ರಮ. ಇದರಲ್ಲಿ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು ಅಂದಿನಿಂದ ಇಂದಿನವರೆಗೆ 1966ರ ಬ್ಯಾಚಲ್ಲಿ, ಅಂದರೆ 1972ರ ಬ್ಯಾಚಿನ ಹಿರಿಯ ವಿದ್ಯಾರ್ಥಿ, ಅತ್ಯಂತ ಹಿರಿಯ ವಿದ್ಯಾರ್ಥಿ ಶ್ರೀಯುತ ಪಿತಾಂಬರ್ ಹೆರಾಜೆ ಅವರಿದ್ದಾರೆ. ಅವರ ಒಂದು ಅಧ್ಯಕ್ಷತೆಯಲ್ಲಿ ಆನಂತರ ಇತ್ತೀಚಿನವರೆಗಿನ ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಹಂಬಲ. ಹಾಗೆ ಹೆಚ್ಚಿನ ವಿದ್ಯಾರ್ಥಿಗಳು ಈ ಪ್ರತಿ ವರ್ಷದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ವರ್ಷ ಕೂಡ ಒಂದು ನಿರ್ದಿಷ್ಟ ಧ್ಯೇಯ ಇಟ್ಟುಕೊಂಡು ಒಂದು ಕಾರ್ಯಯೋಜನೆಯೊಂದಿಗೆ ನಾಡಿದ್ದು 24ನೇ ತಾರೀಕು ಮಧ್ಯಾಹ್ನದ ನಂತರ ವಾರ್ಷಿಕ ಪುನರ್ಮಿಲನ ಕಾರ್ಯಕ್ರಮವನ್ನು ಹಿರಿಯ ವಿದ್ಯಾರ್ಥಿಗಳ ಸಂಘ ಆಯೋಜಿಸಿದೆ. ಇದು ಅತ್ಯಂತ ಒಂದು ಸುಂದರವಾದ ಕಾರ್ಯಕ್ರಮ ಆಗಿ ಜರಗಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಹಿರಿಯ ವಿದ್ಯಾರ್ಥಿಗಳು, ನಮ್ಮ ಪ್ರೀತಿಯ ಹಿರಿಯ ವಿದ್ಯಾರ್ಥಿಗಳು ಬರಬೇಕು, ಇದರಲ್ಲಿ ಪಾಲ್ಗೊಳ್ಬೇಕು, ಕಾಲೇಜಿನ ಚಟುವಟಿಕೆಯನ್ನು ಅವರು ಹತ್ತಿರದಿಂದ ಗಮನಿಸಬೇಕು. ಮತ್ತೊಮ್ಮೆ ಈ ಕಾಲೇಜಿನ ಕ್ಯಾಂಪಸ್ನಲ್ಲಿ ಬಂದು ತಮ್ಮ ಹಿಂದಿನ
ನೆನಪನ್ನು ಮತ್ತೆ ಹಸಿರಾಗಿಸುವಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಮತ್ತು ಕಾಲೇಜು ಮತ್ತು ಹಿರಿಯ ವಿದ್ಯಾರ್ಥಿಗಳ ಬಾಂಧವ್ಯ ಯಾವತ್ತೂ ಚಿರ ನಿರಂತರವಾಗಿ ಮುಂದುವರಿಬೇಕಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಮತ್ತೊಮ್ಮೆ ಆಡಳಿತ ಮಂಡಳಿಯ ಪರವಾಗಿ ಹಿರಿಯ ವಿದ್ಯಾರ್ಥಿಗಳ ಸಂಘ ಅದರ ನೇತೃತ್ವ ವಹಿಸಿದಂತಹ ಸನ್ಮಾನ್ಯ ಪೀತಾಂಬರ ಹೆರಾಜಿ ಅವರಿದ್ದಾರೆ, ಧನಂಜಯರು ಇದ್ದಾರೆ. ಇದಕ್ಕೆ ಕಾಲೇಜಿನ ಪರವಾಗಿ ಡಾಕ್ಟರ್ ಕುಮಾರ್ ಹೆಗ್ಡೆ ಅವರು ಮತ್ತೆಲ್ಲ ಸಮಿತಿಯವರು ಈ ಕಾರ್ಯಕ್ರಮ ನಿರಂತರವಾಗಿ ಮುಂದುವರಿಬೇಕು. ಯಾಕೆಂತ ಹೇಳಿದ್ರೆ ಹಿರಿಯ ವಿದ್ಯಾರ್ಥಿಗಳು ಒಂದು ಸಂಸ್ಥೆಯ ರಾಯಭಾರಿಗಳಿದ್ದಾಗೆ. ಒಂದು ಕಾಲೇಜಿನ ಒಂದು ಏನು ಮೌಲ್ಯ ಇದೆ ಅದನ್ನು ಎತ್ತಿ ತೋರಿಸುವಂಥದ್ದು ಅಲ್ಲಿಯ ಏನು ಹಿರಿಯ ವಿದ್ಯಾರ್ಥಿಗಳು. ಯಾವುದೇ ಒಂದು ಕಂಪನಿ ಇರ್ಬೋದು, ಅದರ ಪ್ರಾಡಕ್ಟ್ನ ಮೇಲೆ ಆ ಕಂಪನಿಯ ಒಂದು ವ್ಯಾಲ್ಯೂ ಇರ್ತದೆ. ಅದೇ ರೀತಿ ಒಂದು ವಿದ್ಯಾಸಂಸ್ಥೆಯ ನಿಜವಾದಂತಹ ಮೌಲ್ಯ ಬರುವಂಥದ್ದು ಅದರ ಹಿರಿಯ ವಿದ್ಯಾರ್ಥಿಗಳಿಂದ. ನಮ್ಮ ಸಂಸ್ಥೆಗೆ, ನಮ್ಮ ಕಾಲೇಜಿಗೆ ಉತ್ತಮ ಮೌಲ್ಯವನ್ನು ತಂದುಕೊಟ್ಟವರು ನಮ್ಮ ಹಿರಿಯ ವಿದ್ಯಾರ್ಥಿಗಳು. ಆದ್ದರಿಂದ ತಾವೆಲ್ಲ ಕಾಲೇಜಿನ ಭಾಗವೇ ಆಗಿದ್ದೀರಿ. ತಾವೆಲ್ಲೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಈ ಕಾರ್ಯಕ್ರಮವನ್ನು ಸುಂದರವಾಗಿಸಬೇಕಂತೇಳಿ ತಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ಆಮಂತ್ರಿಸ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ವಿದ್ಯಾಸಂಸ್ಥೆಗಳ ಮಾನ್ಯ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಸತೀಶ್ ಚಂದ್ರ ಅವರೇ, ಹಿರಿಯ ವಿದ್ಯಾರ್ಥಿ ಸಂಘಟನೆಗಳ ಅಧ್ಯಕ್ಷರಾದಂತಹ ಶ್ರೀ ಪೀತಾಂಬರ ಹೆರಾಜೆ ಅವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಾನ್ಯ ಧನಂಜಯ ರಾವ್ ಅವರೇ, ಆಗಮಿಸಿರ್ತಕ್ಕಂತಹ ಎಲ್ಲ ಮಾಧ್ಯಮದ ಬಂಧುಗಳೇ, ನಮ್ಮ ಒಟ್ಟು ಜೀವನವನ್ನು ನಾವು ಗಮನಿಸಿದ್ರೆ ಅನುಭವಗಳನ್ನೆಲ್ಲ ಒಮ್ಮೆ ಮೆಲುಕು ಹಾಕ್ತಾ ಹೋದ್ರೆ ಜೀವನದಲ್ಲಿ ಬಹಳ ಶ್ರೇಷ್ಠವಾದ ಸುಂದರವಾದಂತಹ ನೆನಪುಗಳು ನಮಗೆ ಕಂಡು ಬರ್ತಕ್ಕಂಥದ್ದು ನಮ್ಮ ಯೌವನದ ಕಾಲಘಟ್ಟದ ನೆನಪುಗಳು. ಯಾಕಂದ್ರೆ ಹೆಚ್ಚು ಕಡಿಮೆ ಹದಿಹರೆಯದಲ್ಲಿ ನಾವು ಇಂತಹ ಕಾಲೇಜುಗಳಿಗೆ ಪ್ರವೇಶ ಪಡೆದಿರ್ತೇವೆ. ಬೆರಗು ಗಣ್ಣುಗಳಿಂದ ಕಾಲೇಜಿಗೆ ಪ್ರವೇಶ ಪಡೆದು ಅಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದಂತಹ ನಮ್ಮ ಸ್ನೇಹಿತರ ಜೊತೆಯಲ್ಲಿ, ಸಹಪಾಠಿಗಳ ಜೊತೆಯಲ್ಲಿ ಅಧ್ಯಯನವನ್ನು ಮಾಡ್ತೇವೆ. 2 ವರ್ಷ, 3 ವರ್ಷ, ಕೆಲವೊಮ್ಮೆ 5 ವರ್ಷಗಳ ಕಾಲ ನಾವು ಕಾಲೇಜಿನಲ್ಲಿ ನಮ್ಮ ಜೀವನವನ್ನು ಕಳೆದಿರ್ತೇವೆ. ಬದುಕಿನ ಅತ್ಯಂತ ಸುಂದರವಾದಂತಹ ಕ್ಷಣಗಳನ್ನು ನಾವು ಕಾಲೇಜಿನಲ್ಲಿ ಕಳೆದಿರ್ತೇವೆ. ಅದರಿಂದಲೇ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಆಗದ ನೆನಪು ಅನ್ನುವಂತಹ ಒಂದು ಮಾತಿನ ಹಾಗೆ ಈ ಸವಿಯಾದಂತಹ ನೆನಪುಗಳು ನಮಗೆ ಸಿಗ್ತಕ್ಕಂಥದ್ದು ನಮ್ಮ ಕಾಲೇಜು ಜೀವನದಲ್ಲಿ. ಸವಿ ನೆನಪುಗಳು ಬೇಕು, ಸವಿಯಲಿ ಬದುಕು ಅನ್ನುವ ಹಾಗೆ ನಮ್ಮ ಜೀವನವನ್ನು ಯಾವತ್ತೂ ಕೂಡ ಸುಮಧುರವನ್ನಾಗಿ ಮಾಡಿಕೊಳ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಆಗಾಗ ನಮ್ಮ ಹಿಂದಿನ ನೆನಪುಗಳನ್ನು, ಕಾಲೇಜು ಜೀವನದ ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ರೆ ನಾವು ಇನ್ನಷ್ಟು ಹೊಸ ಉತ್ಸಾಹದೊಂದಿಗೆ, ಚೈತನ್ಯದೊಂದಿಗೆ ಇರಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಒಂದು ಒಳ್ಳೆಯ ಅವಕಾಶ ನಮ್ಮ ಕಾಲೇಜಿನ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಆಗಾಗ ಸಿಗ್ತಾ ಇರ್ತವೆ. ಈಗಾಗಲೇ ನಮ್ಮ ಹಿರಿಯರು ಹೇಳಿದ ಹಾಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ, ಇಲ್ಲಿ ಕಲಿತು ಹೋದಂತಹ ವಿದ್ಯಾರ್ಥಿಗಳು ಇವತ್ತು ಕೇವಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನೆಲೆಸಿದ್ದಾರೆ. ನಮ್ಮ ಕಾಲೇಜಿನ 3 ವಿದ್ಯಾರ್ಥಿ ಸಂಘಟನೆಗಳಿದ್ದಾವೆ. ಹಿರಿಯ ವಿದ್ಯಾರ್ಥಿಗಳ ಸಂಘಟನೆ 3 ನೆಲೆಯಲ್ಲಿದ್ದಾವೆ. ಒಂದು ಉಜಿರೆಯ SDM ಕಾಲೇಜಿನ ಅಲಮ್ನಿ ಅಸೋಸಿಯೇಷನ್, ಎರಡನೇದು ಬೆಂಗಳೂರಿನಲ್ಲಿ ಇರ್ತಕ್ಕಂತಹ SDM ಕಾಲೇಜಿನ ಒಂದು ಅಸೋಸಿಯೇಷನ್, ಅದು ಬೆಂಗಳೂರು ಪರಿಸರದಲ್ಲಿ ಇರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳೆಲ್ಲ ಅದರಲ್ಲಿದ್ದಾರೆ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗ್ಲೋಬಲ್ ಲೆವೆಲ್ನಲ್ಲಿ ಕೂಡ ದುಬೈನಲ್ಲಿ ನಮ್ಮ ಹಿರಿಯ ವಿದ್ಯಾರ್ಥಿಗಳೆಲ್ಲ ಇನ್ನೊಂದು ಅಲಮ್ನಿ ಅಸೋಸಿಯೇಷನ್ ಅನ್ನು ಮಾಡಿಕೊಂಡಿದ್ದಾರೆ. ಅಂದ್ರೆ ಈ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ಸೇರಿ ಉಜಿರೆಯ SDM ಕಾಲೇಜಿನಲ್ಲಿ ಕಲಿತ ನೆನಪುಗಳನ್ನ ಇವತ್ತಿಗೂ ಕೂಡ ಆ ಸುಮಧುರವಾದಂತಹ ಕ್ಷಣಗಳನ್ನ ನೆನಪು ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥದ್ದಲ್ಲಿ ಮುಖ್ಯವಾದಂತಹ ಒಂದು ವಿಷಯ.
ಅದರಿಂದ ಈ ಎಲ್ಲ ನೆನಪುಗಳನ್ನ ಮತ್ತೊಮ್ಮೆ ತಮ್ಮ ಕ್ಲಾಸ್ಮೇಟ್ಗಳ ಜೊತೆಯಲ್ಲಿ ಮತ್ತೊಮ್ಮೆ ಕಳೆಯೋದಕ್ಕೋಸ್ಕರ ನಮ್ಮ ಈ ಕಾಲೇಜಿನ ಕ್ಯಾಂಪಸ್ಸಿಗೆ ಆಗಮಿಸಿ ನಮ್ಮ ಕಾಲೇಜಿನ ಈ ಎಲ್ಲ ಕಾರಿಡಾರ್ಗಳಲ್ಲಿ ಸುತ್ತಾಡ್ತಾ ಇಲ್ಲಿ ಇರತಕ್ಕಂತಹ ಈಗಿನ ಅಧ್ಯಾಪಕರನ್ನ ಭೇಟಿ ಮಾಡ್ತಾ ತಮ್ಮ ಸ್ನೇಹಿತರ ಜೊತೆಯಲ್ಲಿ ಈ ಕಾಲೇಜಿಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರು ಮಾಡಿದಂತಹ ಕಿತಾಪತಿಗಳಿರ್ಬೋದು, ಖುಷಿ ಪಟ್ಟಂತಹ ಅನೇಕ ಸ್ಮರಣೀಯವಾದಂತಹ ಕ್ಷಣಗಳಿರ್ಬೋದು, ಅದನ್ನ ಮತ್ತೊಮ್ಮೆ ತಮ್ಮ ಸ್ನೇಹಿತರ ಜೊತೆಯಲ್ಲಿ ಕಳೆಯೋದಕ್ಕೆ ಒಂದು ದಿನ ಆರಾಮಾಗಿ ಇದ್ದು ಜೀವನದ ಆ ಒಂದು ಸವಿ ನೆನಪುಗಳನ್ನ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳಿಕ್ಕೋಸ್ಕರ SDM ನೆನಪಿನಂಗಳದ ಈ ಪುನರ್ಮಿಲನ ಕಾರ್ಯಕ್ರಮವನ್ನ ನಾವು ಆಯೋಜಿಸಿದ್ದೇವೆ. ಇದರ ಪ್ರಧಾನ ಉದ್ದೇಶ ಏನು ಅಂತ ಕೇಳಿದ್ರೆ ಫೆಲೋಶಿಪ್. ಯಾಕಂದ್ರೆ ಈ ಕಾಲೇಜಿನಲ್ಲಿ ಕಲಿತು ಹೋದಂತಹ ವಿದ್ಯಾರ್ಥಿಗಳು ಇವತ್ತು ಸಹಸ್ರ ಸಂಖ್ಯೆಯಲ್ಲಿದ್ದಾರೆ. ನಮ್ಮ ಉಜಿರೆಯಲ್ಲಿ, ಬೆಳ್ತಂಗಡಿ, ಧರ್ಮಸ್ಥಳ, ಬೆಳ್ತಂಗಡಿ ತಾಲೂಕಿನ ಬೇರೆ ಬೇರೆ ಗ್ರಾಮಗಳಲ್ಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಹಾಗೆ ಕರ್ನಾಟಕ ರಾಜ್ಯ, ಭಾರತ ದೇಶ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ನಾಡಿದ್ದು 24ನೇ ತಾರೀಕು ಶನಿವಾರ ಮಧ್ಯಾಹ್ನ ಉಜಿರೆಯ ಕಾಲೇಜಿಗೆ ಬರಬೇಕು, ತಮ್ಮ ಅಧ್ಯಾಪಕರ ಜೊತೆಯಲ್ಲಿ ಮಾತನಾಡಬೇಕು. ಈ ಸಂದರ್ಭದಲ್ಲಿ ಹೆಚ್ಚಿನ ಅಧ್ಯಾಪಕರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ನಿಮ್ಮ ಕ್ಲಾಸ್ಮೇಟ್ಸ್ ಜೊತೆಯಲ್ಲಿ ಒಂದು ಸುಂದರವಾದಂತಹ ಒಂದಷ್ಟು ಹೊತ್ತನ್ನು ನೀವು ಕಳಿಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ನಮ್ಮ ಕಾಲೇಜು ಹಿರಿಯ ವಿದ್ಯಾರ್ಥಿಗಳ ಸಂಘಟನೆಗಳು ಈಗಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳಿಗೆ ಯಾವತ್ತೂ ಕೂಡ ನಾವು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಹಿರಿಯ ವಿದ್ಯಾರ್ಥಿಗಳು ಮಿಡ್ ಡೇ ಮೀಲ್ಸ್ಗೆ ನೀಡ್ತಾ ಇರ್ತಕ್ಕಂತಹ ಒಂದು ಔದಾರ್ಯದ ಒಂದು ಕಾಣಿಕೆ ಇರಬಹುದು. ಅದೇ ರೀತಿಯಲ್ಲಿ ಅನೇಕ ವಿದ್ಯಾರ್ಥಿಗಳು ಬೆಂಗಳೂರು ಹಾಗೂ ದೂರದ ಊರುಗಳಿಗೆ ಉದ್ಯೋಗವನ್ನು ಅರಸಿ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ನೀಡ್ತಾ ಇರತಕ್ಕಂತಹ ಬೆಂಬಲ, ಕರಿಯರ್ ಗೈಡೆನ್ಸ್ ಇರ್ಬೋದು. ಆ ಒಂದು ವಿಶೇಷ ಕಾರ್ಯಕ್ರಮಕ್ಕಾಗಿ SDM ನೆನಪಿನಂಗಳದಲ್ಲಿ ಪ್ರತಿ ತಿಂಗಳು ಕೂಡ ಹಿರಿಯ ವಿದ್ಯಾರ್ಥಿಗಳು ಬಂದು ಈಗಿನ ವಿದ್ಯಾರ್ಥಿಗಳಿಗೆ ಅನೇಕ ವೃತ್ತಿಪರವಾಗಿರ್ತಕ್ಕಂತಹ ಮಾರ್ಗದರ್ಶನವನ್ನು ಕೊಡ್ತಕ್ಕಂತಹ ಕಾರ್ಯಕ್ರಮಗಳಿರ್ಬೋದು. ಹಾಗೂ ನಮ್ಮ SDM ಅನ್ನುವಂತಹ ಅಭಿಮಾನದೊಂದಿಗೆ ಅವರು ಇಲ್ಲಿ ಬಂದು ನಮ್ಮ ಜೊತೆಗೆಲ್ಲ ಪ್ರೀತಿ ವಿಶ್ವಾಸದಿಂದ ಬರೀತಾ ಇರ್ತಕ್ಕಂಥದ್ದನ್ನು ನೋಡುವಾಗ ನಿಜವಾಗಿಯೂ ಕೂಡ ನಮಗೊಂದು ಸಾರ್ಥಕ್ಯದ ಭಾವ ಮೂಡ್ತಾ ಇದೆ. ಅದರಿಂದ ಈ ಹಿನ್ನೆಲೆಯಲ್ಲಿ ಈ ಒಂದು ಸಾರ್ಥಕ್ಯದ ಭಾವ ಇನ್ನಷ್ಟು ಬಲಗೊಳ್ಳಬೇಕು. SDM ಅಲಮ್ನಿ ಅಸೋಸಿಯೇಷನ್ ಅನ್ನುವಂಥದ್ದು ಇನ್ನಷ್ಟು ಸತ್ವಯುತವಾಗಿ, ಬಲಯುತವಾಗಿ ಈ ಸಂಘಟನೆ ಚೆನ್ನಾಗಿ ಬೆಳಿಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅವೆಲ್ಲರೂ ಕೂಡ ನಮ್ಮ ಕಾಲೇಜಿನ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿ ಬನ್ನಿ ಈ SDM ನೆನಪಿನಂಗಳದಲ್ಲಿ ನಾವೆಲ್ಲರೂ ಕೂಡ ಪುನಃ ಮಿಲನ ಆಗಲಿ, ಸಮ್ಮಿಲನ ಆಗಲಿ ಅಂತೇಳಿ ಮತ್ತೊಮ್ಮೆ ಕಾಲೇಜಿನ ಪರವಾಗಿ ತಮ್ಮೆಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಆ ದಿವಸದ ಕಾರ್ಯಕ್ರಮದ ಮಾನ್ಯ ಸತೀಶ್ ಚಂದ್ರರವರೇ, ಮಾನ್ಯ BA ಕುಮಾರ ಹೆಗಡೆ ಅವರೇ, ಮಾನ್ಯ ಧನಂಜಯ ರಾವ್ರವರೇ, ಶ್ರೀನಾಥರವರೇ, ಎಲ್ಲ ಅಕ್ಷರ ಮಾಧ್ಯಮ ಮತ್ತು ಚಿತ್ರ ಮಾಧ್ಯಮದ ಎಲ್ಲ ಸ್ನೇಹಿತರೆ, ವಿಶೇಷವಾಗಿ ಉಜಿರೆ ಕಾಲೇಜಿಗೆ ನಾವೆಲ್ಲ ಬಂದು ಸೇರುವಂಥ ಒಂದು ಸದಾವಕಾಶವನ್ನು ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಆಡಳಿತ ವರ್ಗ ಕರುಣಿಸಿದೆ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಪೂಜ್ಯ ರತ್ನವರ್ಮ ಹೆಗಡೆಯವರು ಅಂದು ಕಂಡ ಕನಸು ಇವತ್ತು ನಾವು ಮನೆ ಅಂಗಳದಲ್ಲಿ ನೆನಪಿನಂಗಳ ಮಾಡಬೇಕಾದ್ರೆ ಈ ಕಾಲೇಜ್ ಆದದ್ರಿಂದ ಆಯಿತು. ನಾವು ಹೈಸ್ಕೂಲ್ ಮುಗಿತಾ ಕಾಲೇಜಿಗೆ ಬರಲಿಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟ ಕಾರಣ ನಾವೆಲ್ಲ ಈ ಒಂದು ಸ್ಥಿತಿಗೆ ಇವತ್ತು ನಾವು ಏನಾಗಿದ್ದೇವೋ ಅನ್ನೋದು ಈ ಒಂದು ಕಾಲೇಜಿನಿಂದ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೀನಿ. ಇವತ್ತು ಬೇರೆ ಬೇರೆ ದೇಶದಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲ ಕಡೆ ನಮ್ಮ ಜನ ಇದ್ದಾರೆ. ಆದರೆ ಕೆಲವು ಸಲ ಈ ಮಾಹಿತಿಯ ಕೊರತೆಯಿಂದ ಕೆಲವರು ಇಲ್ಲಿಗೆ ಬರಲಿಕ್ಕೆ ಅವಕಾಶಗಳು ಸಿಕ್ಕಿರಲಿಕ್ಕಿಲ್ಲ. ಆದರೆ ಇಂಥ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡೋದ್ರಿಂದ ಅವರಿಗೆ ಸಂಪರ್ಕದ ಕೊರತೆನೂ ಆಗೋದಿಲ್ಲ, ಏನಿಲ್ಲ. ಇವತ್ತು ನೋಡಿ, ಪತ್ರಿಕೆಯವರು ನೀವು ಪ್ರತಿಯೊಬ್ಬರಿಗೆ ಅವರಿಗೆ ತಿಳಿಸುವಂಥ ಒಂದು ಅವಕಾಶ ಇದೆ. ಇವತ್ತು ನಮಗೆ
ಕೆಲವು ಸಲ ನಮ್ಮೊಟ್ಟಿಗೆ ಇದ್ರೂ ಅವರು ಉಜಿರೆ ಕಾಲೇಜಿನಲ್ಲಿ ಇದ್ರೋ ಇಲ್ವೋ ಅಂತ ಹೇಳಲಿಕ್ಕೆ ಆಗೋಲ್ಲ. ಮೊನ್ನೆ ನಾನು ಒಂದು ಯಾವುದೋ ಒಂದು ಫಂಕ್ಷನ್ನಲ್ಲಿ ಹೋದಾಗ ಆವಾಗ ಅವರು ಹೇಳಿದ್ರು, ಇವ್ರು ನಾವೆಲ್ಲ ಉಜಿರೆ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು. ಕೂಡಲೇ ನಾನು ಶ್ರೀನಾಥ್ ಅವರಿಗೆ ಅವ್ರ ಫೋನ್ ನಂಬರ್ನೆಲ್ಲ ಕಳಿಸ್ಕೊಡ್ತೇನೆ. ಹಾಗೆ ಎಷ್ಟೋ ಜನ ಇದ್ದಾರೆ, ಬೀಡಿ ಅಂಗಡಿಯಲ್ಲಿ ಇರ್ಬೋದು, ಕೂಲಿ ಕೆಲಸ ಮಾಡ್ತಾ ಇರ್ಬೋದು, ಡಿಗ್ರಿ ಮಾಡಿದ್ರು ಏನೋ ಕೃಷಿ ಮಾಡೋರು ಇದ್ದಾರೆ, ಏನೋ ಕೆಲಸಕ್ಕೆ ಹೋಗ್ಬೇಕಂತಿಲ್ಲ. ಡಿಗ್ರಿ ಮಾಡಿದವರು ಬೇರೆ ಬೇರೆ ಉದ್ಯೋಗದಲ್ಲಿ, ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಖಂಡಿತ ಇದ್ದಾರೆ. ನಿಜವಾಗಿ ಇವತ್ತು ಎಲ್ಲರೂ ಬಂದು ಒಂದು ಸಲ ಸೇರ್ತಾರೆ ಅಂತಂದರೆ ಅದು ದೊಡ್ಡ ಉಜಿರೆಯ ಜಾತ್ರೆನೇ ಆಗ್ಬೋದು. ಇವತ್ತು ಇಂದ್ರಪ್ರಸ್ಥ ಕ್ರೀಡಾಂಗಣದ ಒಳಗೆ ಅದನ್ನು ಎಷ್ಟೊಂದು ಸುಂದರವಾಗಿ ನವೀಕರಿಸಿದ್ದಾರೆ ಅಂತಂದರೆ ನಿಜವಾಗಿ ಪೂಜ್ಯ ಹೆಗಡೆಯವರಿಗೆ ಮತ್ತು ಹರ್ಷೇಂದ್ರ ಕುಮಾರ್ ಅವರಿಗೆ ಅದರ ಕೀರ್ತಿ ಸಲ್ಲಬೇಕು. ಯಾಕಂದರೆ ನಾವು ಪ್ರಾರಂಭದ ದಿನದಲ್ಲಿ ಮೊನ್ನೆ ನೋಡಿದೆವು. ಅಂಥ ಒಂದು ಒಳ್ಳೆ ಅದನ್ನು ಸದುಪಯೋಗಪಡಿಸಲಿಕ್ಕೆ ಇದೊಂದು ಅವಕಾಶ. ಎಷ್ಟು ಜನ 1,500 2,000 ಜನ ಕೂತ್ಕೊಳ್ಳುವಂಥ ಒಂದು ವೇದಿಕೆ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಒಂದು ಸೇರಲಿಕ್ಕೆ ಅವಕಾಶ. ವಿಶೇಷವಾಗಿ ನಮ್ಮ ಧನಂಜಯ ರಾವ್ ಅವರ ಥರ ಕುಂತಲ್ಲಿ ಕೂತ್ಕೊಳ್ಳೋದಿಲ್ಲ. ನಾವೇನಾದ್ರು ಮಾಡಬೇಕಾದ್ರೂ ಅವರ ಪ್ರೋತ್ಸಾಹ, ಅವರಿಲ್ಲ ಅಂದರೆ ನಾನು ಬರೋದಿಲ್ಲ ಅಂತೇನೆ, ಅವರಿದ್ದರೆ ಅಲ್ಲ ಬರ್ತೇನೆ ಅಂತೇನೆ. ಯಾಕಂದರೆ ಅವ್ರು ಬಂದರು ಅಂದರೆ ನನ್ನೆಲ್ಲ ಸುಸೂತ್ರವಾಗಿ ಮಾಡಿ ಅದಕ್ಕೊಂದು ಗುರಿ ತಲುಪಿಸಿಬಿಡ್ತಾರೆ. ಇವತ್ತೆಲ್ಲ ಈ ಒಂದು ಕಾರ್ಯಕ್ರಮ ಒಂದು ಮಟ್ಟಕ್ಕೆ ನಾವು ಅಡಿಪಾಯ ಹಾಕಿದ್ದೇವೆ ಉಜಿರೆ ಕಾಲೇಜಿಗೆ. ಭವಿಷ್ಯದ ಹಳೆ ವಿದ್ಯಾರ್ಥಿಗಳಿಗೆ ಇದನ್ನು ಏನು ಮಾಡಬೇಕು, ಮುಂದೆ ಯಾವ ರೀತಿ ಕೊಂಡೋಗಬೇಕು ಅನ್ನುವಂಥದ್ದು ಒಂದು ಕಾರಣ ಇಲ್ಲಿ ಸಿಗುತ್ತೆ. ಇಲ್ಲ ಅಂದರೆ ಇದು ಏನು ಮಾಡಬೇಕು ಅಂತ ಎಷ್ಟೋ ವರ್ಷದಿಂದ ನಾನು ಈ ಸಂಸ್ಥೆಯಲ್ಲಿ ಹಿರಿಯ ವಿದ್ಯಾರ್ಥಿ ಸಮಿತಿಯಲ್ಲಿ ಇದ್ದೇನೆ. ಆದರೆ ನಾವು ರಿಜಿಸ್ಟ್ರೇ ಮಾಡಿರಲಿಲ್ಲ. ಇವತ್ತು ನಾವು ರಿಜಿಸ್ಟರ್ ಮಾಡಿದ್ದೇವೆ. ರಿಜಿಸ್ಟರ್ ಮಾಡಬೇಕಾದ್ರೆ ಒಂದಿಷ್ಟು ನೋಂದಾವಣಿ ಶುಲ್ಕ ಇದೆ, ಅದು ಕಡ್ಡಾಯವಾಗಿ ಕಟ್ಟಬೇಕು. ಅದು ಕಟ್ಟಿದಾಗ ಮಾತ್ರ ಅವನು ರಿಜಿಸ್ಟರ್ಡ್ ಮೆಂಬರ್ ಆಗ್ತಾನೆ. ಮತ್ತು ಬೈಲಾಸ್ ಇದ್ದಾವೆ. ಇಂಥ ಒಂದು ಘಟನೆಗಳು ಇರುವಂಥ ಒಂದು ಸಂಸ್ಥೆ. ಬೇರೆ ಕಡೆ ನಮ್ಮಲ್ಲಿ ಹೇಳ್ತಾರೆ, ಬೇರೆ ಕಾಲೇಜಿನಲ್ಲಿ ನಾವು ನಿಮ್ಮನ್ನು ನೋಡಿ ಕಲಿಬೇಕಾಗಿದೆ, ನೆನಪಿನಂಗಳ ಕಾರ್ಯಕ್ರಮವನ್ನು ಮಾಡಿದಿರಿ ನೀವು. ಪ್ರತಿ ತಿಂಗಳು ಒಬ್ಬ ಅರ್ಹ ವಿದ್ಯಾರ್ಥಿಯಿಂದ ಒಂದು ಬಡ ವಿದ್ಯಾರ್ಥಿಗೆ ಸಹಾಯ ಮಾಡೋದೊಟ್ಟಿಗೆ ಅವರಿಗೆ 1 ಗಂಟೆ ಬೋಧನೆ ಮಾಡ್ತಾರೆ. ಲೆಕ್ಚರರ್ಸ್ ಏನು ಕೊಡ್ತಾರೆ ಬೋಧನೆ, ಅದಕ್ಕಿಂತ ಸುಂದರವಾಗಿ, ಯಾಕಂದರೆ ಅವರ ಜೀವನಾನುಭವವನ್ನೇ ದಾರಿ ಹಿಡಿತಾರೆ. ಅಂಥ ಒಂದು ಕಾರ್ಯಕ್ರಮಗಳು 15 ಕಾರ್ಯಕ್ರಮಗಳಾಗಿದ್ದಾವೆ. ಅದರಿಂದ ಎಷ್ಟೋ ಜನರಿಗೆ ಅನುಕೂಲವೂ ಆಗಿದೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಕಡೆ, ಅವರ ಭವಿಷ್ಯದ ಕಡೆ ಅನುಕೂಲ ಆಗಿದೆ. ಬರೀ ವಿದ್ಯಾಭ್ಯಾಸ ಮಾತ್ರವಲ್ಲ, ಅವ್ರಿಗೆ ಯಾವ ರೀತಿ ಭವಿಷ್ಯದಲ್ಲಿ ಮುಂದೆ ಹೋಗಬೇಕು ಅನ್ನೋದನ್ನು ಆ ನೆನಪಿನಂಗಳ ಕಾರ್ಯಕ್ರಮ ಕೊಟ್ಟಿದೆ. ಅದಕ್ಕೆ ನಾನು ಹೇಳಿದ್ದು, ನಾವು ಮನೆ ಅಂಗಳದಿಂದ ನೆನಪಿನಂಗಳಕ್ಕೆ ಬರಬೇಕಾದ್ರೆ ಈ ಒಂದು ಕಾಲೇಜು ಇದ್ದದರಿಂದ ಸಾಧ್ಯ ಆಗಿದೆ. ಆದ್ದರಿಂದ ಇದೊಂದು ದೊಡ್ಡ ಅವಕಾಶ. ನಾಡ್ದು 24ನೇ ತಾರೀಕು ನಾವೆಲ್ಲರೂ ಏನು ಇಂದ್ರಪ್ರಸ್ಥ ಇದರಲ್ಲಿ ಅಸೆಂಬ್ಲ್ ಆಗಬೇಕು 2:30 ಗಂಟೆಗೆ ಸರಿಯಾಗಿ, 2:30 ಗಂಟೆ ಸರಿಯಾಗಿ. ಯಾಕಂದರೆ ಇದೆಲ್ಲ ಟೈಮ್ ಪ್ರಕಾರ ಮಾಡಬೇಕು, ಮತ್ತು ವಿದ್ಯಾರ್ಥಿಗಳು ರಾತ್ರಿ ಮನೆಗೆ ಹೋಗಬೇಕಾದ್ರೆ ಸಾಯಂಕಾಲ. ಅದಕ್ಕಾಗಿ 2:30 ಗಂಟೆಗೆ ಪ್ರಾರಂಭ ಆದಾಗ ಅದರಲ್ಲಿ ಅಧ್ಯಕ್ಷರು ವಹಿಸ್ತಾರೆ. ಮತ್ತು ಸನ್ಮಾನ್ಯ NS ಹೊಳ್ಳ ನಮ್ಮ ಬೆಂಗಳೂರು ಚಾಪ್ಟರ್ದ ಅಧ್ಯಕ್ಷರಿದ್ದಾರೆ, ಅವರು ಬರ್ತಾರೆ, ಅವರು ಉದ್ಘಾಟನೆ ಮಾಡ್ತಾರೆ. ಹಾಗೆ ಸನ್ಮಾನ್ಯ ಇವರು ಪ್ರತಾಪ್ ಶಿವನಾಯಕರು ನಮ್ಮ ಮಾನ್ಯ ಶಾಸಕರು, ಅವರು ಹಿರಿಯ ವಿದ್ಯಾರ್ಥಿಗಳು, ಅವರು ನಮ್ಮೊಟ್ಟಿಗೆ ಇರ್ತಾರೆ. ಹಾಗೆ ಡಾಕ್ಟರ್ ಸತೀಶ್ ಚಂದ್ರ ಅವರು ಮತ್ತು ಡಾಕ್ಟರ್ BA ಕುಮಾರ್ ಹೆಗಡೆ ಅವರು, ಇವರ ನೇತೃತ್ವದಲ್ಲಿ ಇವರು, ಯಾಕಂದರೆ ಏನಿದ್ರು ಮಾರ್ಗದರ್ಶನ ಇವರು ಮಾಡೋದು. ಅದರ ಒಟ್ಟಿಗೆ ನಮಗೆ ಡಾಕ್ಟರ್ ಯಶೋವರ್ಮ, ಈ ಸಂದರ್ಭಗಳನ್ನು ನಾವು ಅವರನ್ನು ನೆನೆಸ್ಬೇಕು. ಅವರ ಒತ್ತಡನೂ ಇದರಲ್ಲಿದೆ. ನಾವು ಇದನ್ನೇನಾದ್ರು ಮಾಡಬೇಕು ಅಂತಂದರೆ ಇವತ್ತು ಈ ರೀತಿ ಒಂದು ವ್ಯವಸ್ಥೆ ಆಗಬೇಕಾದ್ರೆ, ಅಥವಾ ಅದು ನೋಂದಾವಣೆ ಆಗಬೇಕಾದ್ರೂ ಆ ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನ ಮಾಡಿದವರು ಡಾಕ್ಟರ್ ಯಶೋವರ್ಮ. ಇವತ್ತು ಅವರಿಂದಾಗಿ ಈ ಒಂದು ಸಂಸ್ಥೆ ನಮಗೆ ಒಳ್ಳೆಯದು ಬೆಳೆಯಲಿಕ್ಕೆ ಒಂದು ಅವಕಾಶ ಆಗಿದೆ. ನಾಡ್ದು ಈ ಒಂದು ಕಾರ್ಯಕ್ರಮ, ಅದರೊಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಭಾಳ ಚರ್ಚೆ ಮಾಡಿ ಅತ್ಯಂತ ಒಳ್ಳೆಯ ಒಂದು ಎಂಟರ್ಟೈನ್ಮೆಂಟ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕಲಾಮಯ ಉಡುಪಿ ಇವರಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. 1 ಗಂಟೆಯ ಕಾರ್ಯಕ್ರಮ, 2 ಗಂಟೆಯ ಕಾರ್ಯಕ್ರಮ. ನಿಜವಾಗಿ ಒಂದು ಮನಸ್ಸಿಗೆ ಉಲ್ಲಾಸ ಮತ್ತು ಮುದ ನೀಡುವಂಥ ಒಂದು ಕಾರ್ಯಕ್ರಮ. ಎಲ್ಲರೂ ಎಂಜಾಯ್ ಮಾಡೋದು. ನೀವು ದಯವಿಟ್ಟು ಪತ್ರಿಕೆಯ ಸ್ನೇಹಿತರು ಬರೀ ನೀವು ಒಬ್ಬರೇ ಬರಬೇಡ್ರಿ, ನಿಮ್ಮ ಕುಟುಂಬವನ್ನು ಕರ್ರಿ. ನಾವು ಒಟ್ಟಿಗೆ ಇರ್ತೇವೆ ನಿಮ್ಮೊಟ್ಟಿಗೆ. ನಮಗೆ ಆದಮೇಲೆ ಎಲ್ಲರೂ ಸೇರಿ ಒಂದು ಟಿಫಿನ್ ಏನಾದ್ರು ಮಾಡೋಣ, ಟೀ ಏನಾದ್ರು ವ್ಯವಸ್ಥೆ ಮಾಡಿದ್ದೇವೆ. ನೀವು ನಮ್ಮೊಟ್ಟಿಗೆ ಬನ್ನಿ. ನೀವು ಹೆಚ್ಚಿನವರು ಹಿರಿಯ ವಿದ್ಯಾರ್ಥಿಗಳು, ಕೆಲವರು ಹಿರಿಯ ವಿದ್ಯಾರ್ಥಿಗಿಂತಲೂ ಹಿರಿಯವರು ಇರ್ಬೋದು. ಆದರೂ ನೀವು ನಮ್ಮೊಟ್ಟಿಗೆ ಇದ್ದಾಗ ನಮಗೆ ಸಂತೋಷ ಆಗುತ್ತೆ. ಇದು ಕಾಲೇಜಿನ ಕಾರ್ಯಕ್ರಮ ಅಂತ ತಿಳ್ಕೊಬೇಡಿ,
ಇದು ನಿಮ್ಮ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮ, ಪ್ರತಿಯೊಬ್ಬರ ಕಾರ್ಯಕ್ರಮ. ಇದನ್ನು ಬಹಳ ಸುಂದರವಾಗಿ ಮಾಡೋಣ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ವಿಶೇಷವಾಗಿ ಕಾಲೇಜಿನ ಸಹಕಾರ ಇದ್ದದ್ರಿಂದಲೇ ನಮಗೆ ಸಾಧ್ಯ. ನಮ್ಮ ಕುಮಾರ ಹೆಗಡೆ ಅವ್ರಿಗೆ ದಿನನಿತ್ಯ ಇದು ಏನಾಗತ್ತೆ, ಹೆಂಗಾಗತ್ತೆ, ಎಲ್ಲೆಲ್ಲಿ ಆಗುತ್ತೆ, ಯಾರು ಅದಕ್ಕೆ ಪ್ರೋತ್ಸಾಹ ಕೊಡೋದಿಲ್ಲ, ಯಾರು ಕೊಡ್ತಾರೆ ಯಾರು ಅನ್ನೋಂಥ ಪ್ರಶ್ನೆನೂ ಇದೆ ಅವ್ರಿಗೆ. ಅಂದರೆ ಆ ರೀತಿಯ ಒಂದು ಎಲ್ಲರನ್ನು ತೊಡಗಿಸ್ಕೊಳ್ಳಿಕ್ಕೆ ಅವ್ರು ಪ್ರಯತ್ನ ಮಾಡಿದ್ದಾರೆ. ಅದನ್ನೆಲ್ಲ ಅಧ್ಯಾಪಕರು, ದೊಡ್ಡ ದೊಡ್ಡ ಹಿರಿಯರು ಎಲ್ಲರೂ ಬರ್ತಾರೆ. ನಾವೆಲ್ಲ ಸೇರೋಣ, ನೀವು ಸೇರಿ ಇದರೊಂದು ಯಶಸ್ವಿ ಕಾರ್ಯಕ್ರಮ ಮಾಡೋಣ. ನೆನಪಿನಂಗಳ ನಿಮ್ಮ ಮನಸ್ಸಿನಲ್ಲಿ ಬಂದವರ ಮನಸ್ಸಿನಲ್ಲಿ ನೆನಪಾಗಿ ಉಳಿಯಲಿ, ನೆನಪು ಅವ್ರ ಚಿರ ನೆನಪಿರಲಿ ಅಂತೇಳಿ ಹೇಳುವಂಥ ಒಂದು ಕಾರ್ಯಕ್ರಮ ಆಗಿದೆ. ನಾನು ಹೇಳಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ಸಮಿತಿಯವರಿಗೆ, ವಿಶೇಷವಾಗಿ ನಮ್ಮ ಕಾರ್ಯದರ್ಶಿಗಳಿಗೆ ವಂದನೆ ಸಲ್ಲಿಸ್ತೇನೆ. ನಮಸ್ಕಾರ. ಏನಾದ್ರು ಮಾಹಿತಿ ಈಗ ಕೊಟ್ಟ ಜೊತೆಗೆ ಏನಾದ್ರು ಪೂರಕ ಮಾಹಿತಿ ಬೇಕಾದ್ರೆ ಕೇಳಬಹುದು. ಒಟ್ಟು ನಿರೀಕ್ಷೆ ಎಷ್ಟು ಮಂದಿ ನಿರೀಕ್ಷೆಗಳು ದೊಡ್ಡದುಂಟು ನಮ್ದು. ಅಂದ್ರೆ ತುಂಬಾ ಪ್ರಯತ್ನ ಮಾಡಿದ್ದೇವೆ. ಒಂದು 2,000 ಆದ್ರೂ ಸಿರಬೇಕು ಹೇಳುವ ನಿರೀಕ್ಷೆ. ಆದ್ರೆ ನಿರೀಕ್ಷೆ ಇಟ್ಟುಕೊಳ್ಳೋದು ಸಹಜ. ನೋಡುವ. ವರ್ಕಿಂಗ್ ಡೇ ಉಂಟು, ಮತ್ತೆ ಹೇಗಾಗ್ತದೆ ಅಂತ ಹೇಳಿಕ್ಕಾಗಲ್ಲ. ಅಂದ್ರೆ 4th Saturday ಇಟ್ಟಿದ್ದೇವೆ, ಎಲ್ಲರಿಗೂ ಬರ್ಲಿಕ್ಕೆ, ದೂರದ ವಿದ್ಯಾರ್ಥಿಗಳಿಗೂ ಸುಲಭ ಆಗಿದೆ. ಅಂದ್ರೆ ಬಹಳ ಮುಖ್ಯವಾಗಿ ನಮ್ಮ ಊರಿನವರು, ಅಂದ್ರೆ ಉಜಿರೆ, ಬೆಳ್ತಂಗಡಿ, ನಮ್ಮ ತಾಲೂಕಿನ ಹಿರಿಯ ವಿದ್ಯಾರ್ಥಿಗಳನ್ನು ಸೇರಿದೆ. 10 ಲಕ್ಷದಲ್ಲಿ 5 ಲಕ್ಷ ನಿಮ್ಮಲ್ಲಿಂದ, ಉಳಿದ 5 ಲಕ್ಷ ಉಪನ್ಯಾಸಕರು ಕೊಡ್ತಾ ಇದ್ದಾರೆ. ಮತ್ತೆ ಸೊಸೈಟಿ ಅದರಲ್ಲಿ ಒಂದು 2-2.5 ಲಕ್ಷದಷ್ಟು ಉಪನ್ಯಾಸಕರು ಕೊಡ್ತಾರೆ ಸೇರಿ. 2-2.5 ಲಕ್ಷದಷ್ಟು ಸೊಸೈಟಿಯಿಂದ ಕೊಡ್ತದೆ. ಮತ್ತೆ ವಿಶೇಷವಾಗಿ ಹರ್ಷೇಂದ್ರ ಕುಮಾರ್ ಅವರು ಇದಕ್ಕೊಂದು ಏನ್ ಹೇಳಿದ್ದಾರೆ ಹೇಳಿದ್ರೆ, ಇದನ್ನು ಬಿಡಬಾರ್ದು, ಏನು ಶಾರ್ಟ್ ಕಮಿಂಗ್ಸ್ ಆದ್ರೂ ಕೂಡ ನನ್ನ ಕಡೆಯಿಂದ ಅದಕ್ಕೆ ಪ್ರಯತ್ನಗಳನ್ನ ಮಾಡ್ತೇವೆ ಹೇಳುವ ಭರವಸೆ ಕೊಟ್ಟಿದ್ದಾರೆ. ಒಳ್ಳೆ ವ್ಯವಸ್ಥೆ ಮಾಡುವ ಅಂತ. ಈ ಯೋಜನೆ ಪ್ರಾರಂಭ ಆದ ಸಂದರ್ಭದಲ್ಲಿ ಮಾನ್ಯ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ವಿಶೇಷವಾದಂತಹ ಭರವಸೆಯನ್ನು ಕೊಟ್ಟು, ನೀವು ಇದನ್ನು ಪ್ರಾರಂಭ ಮಾಡಿ, ಹಣಕಾಸು ಇತ್ಯಾದಿಗಳ ಬಗ್ಗೆ ಎಲ್ಲ ಯಾವುದೇ ಚಿಂತೆಯನ್ನೆಲ್ಲ ಇಟ್ಕೊಳ್ಬಾರ್ದು. ನೀವು ಕೊನೆಗೆ ಎಷ್ಟೇ ಇದರಲ್ಲಿ ಹಣಕಾಸಿನ ಕೊರತೆ ಆದರೂ ಕೂಡ ನೀವು ನೇರ ಬಂದು ನನ್ನಲ್ಲೇ ತಿಳಿಸಿ, ಅದಕ್ಕೆ ಬೇಕಾದಂಥ ವ್ಯವಸ್ಥೆನೆಲ್ಲ ನಾನು ಮಾಡ್ತೇನೆ ಅನ್ನುವಂತಹ ಒಂದು ಭರವಸೆಯನ್ನ ಅವರು ಕೊಟ್ಟಿದ್ದಾರೆ. ಆದರೆ ಫಾರ್ಚುನೇಟ್ಲಿ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆ ಮೊದಲಿನಿಂದಲೂ ಕೂಡ ಅಷ್ಟೇ ವರ್ಷಕ್ಕೆ ಸಾಮಾನ್ಯವಾಗಿ 3-4 ಲಕ್ಷ ರೂಪಾಯಿಯಷ್ಟು ಹಣವನ್ನ ನಮ್ಮ ವಿದ್ಯಾಸಂಸ್ಥೆ ಅದನ್ನು ಭರಿಸ್ತಾ, ಆಮೇಲೆ ಹಿರಿಯ ವಿದ್ಯಾರ್ಥಿಗಳು ಮತ್ತೆ ನಮ್ಮ ಕಾಲೇಜಲ್ಲಿ ಆಗಿ ಹೋಗಿರ್ತಕ್ಕಂಥ ಪ್ರಾಧ್ಯಾಪಕರು ಮತ್ತೆ ಈಗಿರುವ ಪ್ರಾಧ್ಯಾಪಕರು ನಾವೆಲ್ಲ ಒಟ್ಟಿಗೆ ಸೇರಿ ಆಗ ಬರ್ತಿದ್ದಂತಹ ಖರ್ಚನ್ನ ಅಲ್ಲಿಂದಲ್ಲಿಗೆ ನಿಭಾಯಿಸ್ತಾ ಬಂದಿತ್ತು. ಈ ವರ್ಷ ಎಷ್ಟು ಜನ ಮಕ್ಕಳು ಅಪ್ಲಿಕೇಶನ್ ಕೊಡ್ತಾರೆ, ಅವರೆಲ್ಲರನ್ನೂ ಕೂಡ ಅಲ್ಲ ಅಪ್ಲಿಕೇಶನ್ ತಗೊಳ್ಳುವ ಅಂತ ಹೇಳಿದ್ರಿಂದ ಬಹುಶಃ ಒಂದು 11 ಲಕ್ಷ ರೂಪಾಯಿವರೆಗೆ ವಾರ್ಷಿಕವಾಗಿ ಇದಕ್ಕೆ ಖರ್ಚು ಬರ್ಬೋದು. ಯಾಕಂತ ಹೇಳಿದ್ರೆ ಒಂದು ಊಟಕ್ಕೆ ಆನ್ ಆನ್ ಆವರೇಜ್ 30-35 ರೂಪಾಯಿ ಆಗ್ತದೆ. ಅದು ಸ್ವಲ್ಪ ಸಬ್ಸಿಡೈಸ್ಡ್ ರೇಟ್. ಅದರಲ್ಲಿ ಪ್ರತಿದಿನ ಸಾಮಾನ್ಯ ಒಂದು 250-300 ಜನ ಮಕ್ಕಳು ಊಟ ಮಾಡೋದ್ರಿಂದ ವಾರ್ಷಿಕವಾಗಿ ಅಷ್ಟು ಖರ್ಚು ಬರ್ಬೋದು. ಅದರಲ್ಲಿ ಈಗ 5 ಲಕ್ಷ ರೂಪಾಯಿಯನ್ನ ಪ್ರತಿ ವರ್ಷ ನಾವು ಕೊಡ್ತೇವೆ ಅನ್ನುವಂತಹ ಒಂದು ಬಹಳ ಒಳ್ಳೆಯ ಸಕಾರಾತ್ಮಕ ಭರವಸೆಯನ್ನು ನಮ್ಮ ಹಿರಿಯ ವಿದ್ಯಾರ್ಥಿಗಳು ನೀಡ್ತಾ ಇದ್ದಾರೆ. ಈಗಿನ ಸದಸ್ಯತ್ವ ಎಷ್ಟು? ಈಗ ಸುಮಾರು 35-40 ಜನ ನೋಂದಾಯಿಸಿದ್ದಾರೆ. ಅಂದ್ರೆ ನೋಂದಾಯಿಸಿ ರಿಜಿಸ್ಟರ್ ಆಫ್ಟರ್ ರಿಜಿಸ್ಟ್ರೇಷನ್ 45 ಜನ ಮಾತ್ರ, ಅಂದ್ರೆ 2500 ರೂಪೀಸ್ ಆಗುತ್ತೆ. ಅಂದ್ರೆ ಪ್ರಾರಂಭ ಆಗಿದೆ, ಪ್ರಾರಂಭ ಆಗ್ಬೇಕು. ಮತ್ತೆ ಹಾಗೆ ನಾವು ಅಂದ್ರೆ ಅದು ವಾಲಂಟರಿ ಆಗ್ಬೇಕು ಅಂತ, ಯಾರನ್ನು ಒತ್ತಡದ ಏನು ನೀವು ಮಾಡಬೇಕು ಕಂಪಲ್ಷನ್ ಇಲ್ಲ. ಯಾವ ಹಿರಿಯ ವಿದ್ಯಾರ್ಥಿಯು ಕೂಡ ವಾಲಂಟರಿ ಆಗಿ ಬರಬೇಕು ಅಂತ. ಹಾಗೆ ಇಲ್ಲಿಗೆ ಬಂದವರು ಇದೆಲ್ಲ ಯಾರಿಗೂ ನಾವು ಹೇಳದೆ ವಾಲಂಟರಿ ಆಗಿ ಆದವರು. ಹಾಗೆ ವಿನಂತಿ ಮಾಡುದು, ನಿಮ್ಮಲ್ಲಿ ಹಿರಿಯ ವಿದ್ಯಾರ್ಥಿಗಳಿದ್ದರೆ ವಾಲಂಟರಿ ಆಗಿ ನೋಂದಾಯಿಸಲಿಕ್ಕೆ ಅವಕಾಶ ಇದೆ. ಖಂಡಿತ ಒತ್ತಡ ಇಲ್ಲ, ನಮ್ಮದು ಮೊದಲಿಂದ ಪಾಲಿಸಿ ಅದೇ, ಯಾರಿಗೂ ಕೂಡ ನಾವು ಒತ್ತಡವನ್ನು ಹಾಕೋದಿಲ್ಲ. ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಹಾಗೂ
ನೆನಪಿನಲ್ಲಿ ಜಾಸ್ತಿ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮಾಹಿತಿ ವಿನಿಮಯ ಕಾರ್ಯಕ್ರಮಕ್ಕೆ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಮಾಧ್ಯಮ ಬಂಧುಗಳು ಬಂದಿರುವಂತದ್ದು ಬಹಳ ಖುಷಿ ಕೊಟ್ಟಿದೆ. ನಾಡಿದ್ದು ಕಾರ್ಯಕ್ರಮದಲ್ಲೂ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಪ್ರಚಾರ ನೀಡ್ತೀವಿ ಅಂತ ನಾವು ನಿರೀಕ್ಷೆ ಮಾಡ್ತೇವೆ. ಈಗಲೂ ಕೂಡ ಇವತ್ತಿನ ಮಾಹಿತಿಯನ್ನು ಕೂಡ ಹೆಚ್ಚು ಬರಲಿ ಅಂತ ಅಪೇಕ್ಷೆ ಪಡ್ತೇವೆ. ಸೊ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ತಮ್ಮ ಅಮೂಲ್ಯ ಸಮಯವನ್ನ ತೊಡಗಿಸಿ ಮಾಹಿತಿಯನ್ನು, ಅಮೂಲ್ಯವಾದ ಮಾಹಿತಿಯನ್ನು ತಮಗೆ ಹಂಚಿಕೊಂಡಿದ್ದಾರೆ. ಮೊಟ್ಟ ಮೊದಲಾಗಿ ನಮ್ಮ ಕಾರ್ಯದರ್ಶಿಗಳಾದ ಡಾಕ್ಟರ್ ಸತೀಶ್ ಚಂದ್ರ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪಿತಾಂಬರ್ ಹೆರಂಜಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾರ್ಗದರ್ಶನ ನೀಡಿದ್ದಾರೆ, ಅವರಿಗೂ ಧನ್ಯವಾದಗಳು. ನಮ್ಮ ಕಾಲೇಜಿನ ಪ್ರಾಂಶುಪಾಲ ಕುಮಾರ ಹೆಗಡೆ ಅವರಿಗೂ ಕೂಡ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ಕಾರ್ಯದರ್ಶಿ ಧನಂಜಯ ರಾವ್ ಅವರಿಗೂ ಕೂಡ ಕೃತಜ್ಞತೆಗಳನ್ನು ಹೇಳ್ತಾರೆ. ನೀವೆಲ್ಲ ಸಕಾಲಕ್ಕೆ ಬಂದು ನಮ್ಮ ಈ ಪತ್ರಿಕಾಗೋಷ್ಠಿಯನ್ನು ಚಂದಗಾಣಿಸಿಕೊಟ್ಟಿದ್ರಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ವಿಶೇಷವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ನಾಡಿದ್ದು ಶನಿವಾರ ಸಕಾಲಕ್ಕೆ ಮತ್ತೆ ಭೇಟಿ ಆಗುವಂತ ಆಶಿಸ್ತಾ ದಯವಿಟ್ಟು ಅದು ತಿಂಡಿಯನ್ನು ತಗೊಳ್ಬೇಕಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನೆನಪಿಗೆ ಒಂದು ಸಣ್ಣ